संस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ಓಂ. ಅನೇಕ ದಿನಗಳ ಒಂದು ಬಿಡುವಿನ ನಂತರದಲ್ಲಿ ಭಗವಂತ ಇವತ್ತಿನಿಂದ ಮಹಾಭಾರತದ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಪರಮಾನುಗ್ರಹವನ್ನ ಮಾಡಿಕೊಟ್ಟಿದ್ದಾನೆ. ಅವನ ಅನುಗ್ರಹದೊಂದಿಗೆ ನಿಂತ ಭಾರತದ ಚಿಂತನೆಯನ್ನ ಮತ್ತೊಮ್ಮೆ ಆರಂಭ ಮಾಡೋಣ ಅಂತ ಚಿಂತನೆಯನ್ನ ಮಾಡ್ತಾ ದೇವರ ಅನುಗ್ರಹವನ್ನ ಮತ್ತೆ ವಿಘ್ನ ಬರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಉದ್ಯೋಗ ಪರ್ವದಲ್ಲಿ 52 ಅಧ್ಯಾಯಗಳು ಮುಗಿದಿದೆ. ಆ 52 ಅಧ್ಯಾಯದಲ್ಲಿ ವ್ಯಾಸಾಭಿಗಮನ ಪರ್ವ ನಾವು ನೋಡ್ತಾ ಇದ್ದೇವೆ. ವ್ಯಾಸಾಭಿಗಮನ ಪರ್ವದಲ್ಲಿ 5 ಅಧ್ಯಾಯ ಆಗಿದೆ. ಸಂಜಯ ವಾಪಸ್ಸು ಬಂದಿದ್ದು, ಸಂಜಯ ಮಾತಾಡುವಂಥದ್ದು. ಸಂಜಯ ಬಂದು ಪಾಂಡವರ ಪಾರ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಪಾಂಡವರ ಸಹಕಾರವನ್ನು ಮಾಡ್ತಾ, ಪಾಂಡವರಿಗೆ ಹೆಲ್ಪ್ ಮಾಡ್ತಾ ಯಾರ್ಯಾರಿದ್ದಾರೆ, ರಾಜರುಗಳು ಎಲ್ಲೆಲ್ಲಿಂದ ಬಂದರು ಅನ್ನೋದೆಲ್ಲ ತಿಳಿಸಿಕೊಟ್ಟ 52ನೇ ಅಧ್ಯಾಯದಲ್ಲಿ. ಅಲ್ಲಿಂದ ಅವನ ಮಾತನ್ನು ಕೇಳಿ ಧೃತರಾಷ್ಟ್ರ ಮಾತಾಡ್ತಾನೆ. 53ನೇ ಅಧ್ಯಾಯ ಆರಂಭ ಮಾಡಬೇಕು. ಸರ್ವ ಏತೆ ಮಹೇಶ್ವಾಸಾಃ ಯೇ ತ್ವಯಾ ಪರಿಕೀರ್ತಿತಾಃ ಏಕತಸ್ತ್ವೇವ ತೇ ಸರ್ವೇ ಸಮೇತಾ ಭೀಮ ಏಕತಃ ಭೀಮಸೇನಾದ್ಧಿಮೇ ಭೂಯೋ ಭಯಂ ಸಂಜಾಯತೆ ಮಹತ್ ಕ್ರುದ್ಧಾದಮರ್ಷಣಾತ್ ತಾತ ವ್ಯಾಘ್ರಾದಿವ ಮಹಾರುರೋಃ ಜಾಗರ್ಮಿರಾತ್ರಯಃ ಸರ್ವಾ ದೀರ್ಘಮುಷ್ಣಂಚ ನಿಶ್ವಸನ್ ಭೀತೋ ವೃಕೋದರಾತ್ ತಾತ ಸಿಂಹಾತ್ ಪಶುರಿವಾಪರಃ ನಹಿ ತಸ್ಯ ಮಹಾಬಾಹೋ ಶಕ್ರ ಪ್ರತಿಮ ತೇಜಸಃ ಸೈನ್ಯೇಸ್ಮಿನ್ ಪ್ರತಿಪಶ್ಯಾಮಿ ಯಯೇನಂ ವಿಷಹೇದ್ಯುಧಿ ಅಮರ್ಷಣಶ್ಚ ಕೌಂತೇಯೋ ದೃಢವೈರಶ್ಚ ಪಾಂಡವಃ ಅನರ್ಮಹಾಸೀ ಸೋನ್ಮಾದಃ ತಿರ್ಯಕ್ ಪ್ರೇಕ್ಷೀ ಮಹಾಸ್ವನಃ ಮಹಾವೇಗೋ ಮಹೋತ್ಸಾಹೋ ಮಹಾಬಾಹುರ್ಮಹಾಬಲಃ ಮಂದಾನಾಂ ಮಮ ಪುತ್ರಾಣಾಂ ಯುದ್ಧೇನಾಂತಂ ಕರಿಷ್ಯತಿ ಝಷಗ್ರಹ ಗೃಹೀತಾಂ ತಾಂ ಗದಾಂ ಬಿಭ್ರತ್ ವೃಕೋದರಃ ಪುರೂಣಾಂ ವೃಷಭೋ ಯುದ್ಧೇ ದಂಡಪಾಣಿರಿವಾಂತಕಃ ಅಷ್ಟಾಶ್ರಮಾಯಸೀಂ ಘೋರಾಂ ಗದಾಂ ಕಾಂಚನಭೂಷಣಂ ಮನಸಾಹಂ ಪ್ರಪಶ್ಯಾಮಿ ಬ್ರಹ್ಮದಂಡಮಿವೋದ್ಯತಂ ಯಥಾ ಮೃಗಾಣಾಂ ಯೂಥೇಷು ಸಿಂಹೋ ಜಾತಬಲಶ್ಚರೇತ್ ಮಾಮಕೇಷು ತಥಾ ಭೀಮೋ ಬಲೇಷು ವಿಚರಿಷ್ಯತಿ ಸರ್ವೇಷಾಂ ಮಮ ಪುತ್ರಾಣಾಂ ಯೇ ಸ ಏವ ಕ್ರೂರವಿಕ್ರಮಃ ಬಹ್ವಾಶೀ ವಿಪ್ರತೀಪಶ್ಚ ಬಾಲ್ಯೇಪಿ ರಭಸಃ ಸದಾ ಉದ್ವೇಪತೆ ಮೇ ಹೃದಯಂ ಯದಾ ದುರ್ಯೋಧನಾದಯಃ ಬಾಲ್ಯೇಪಿ ತೇನ ಯುಧ್ಯಂತೋ ವಾರಣೇನೇವ ಮರ್ದಿತಾಃ ತಸ್ಯ ವೀರ್ಯೇಣ ಸಂಕ್ಲಿಷ್ಟಾ ನಿತ್ಯಮೇವ ಸುತಾ ಮಮ ಸ ಏವ ಹೇತುರ್ಭೇದಸ್ಯ ಭೀಮೋ ಭೀಮಪರಾಕ್ರಮಃ ಗ್ರಸಮಾನಮನೀಕಾನಿ ರಥವಾರಣವಾಜಿನಾಂ ಪಶ್ಯಾಮಿ ವಾಗ್ರತೋ ಭೀಮಂ ಕ್ರೋಧಮೂರ್ಛಿತಮಾಹವೇ ಅಸ್ತ್ರೇ ದ್ರೋಣಾರ್ಜುನ ಸಮಂ ವಾಯುವೇಗ ಸಮಂಜವೆ ಮಹೇಶ್ವರ ಸಮಂ ಕ್ರೋಧೆ ಕೋಹನ್ಯಾದ್ ಭೀಮಮಾಹವೆ ಸಂಜಯ ಚಕ್ಷ್ವಮೇ ಶೂರಂ ಭೀಮಸೇನಂ ಅಮರ್ಷಣಂ. ಧೃತರಾಷ್ಟ್ರನಿಗೆ ಭಯ ಆರಂಭ ಆಗಿದೆ ನೋಡಿ. ಇಲ್ಲಿ ಯಾರಿಂದ ಭಯ ಅವನಿಗೆ? ಧೃತರಾಷ್ಟ್ರನಿಗೆ ಭಯ ಆರಂಭ ಆಗಿದೆ ಅಂತಂದ್ರು. ಯಾರಿಂದ ಅವನಿಗೆ ಭಯ ಆರಂಭ ಆಗಿದೆ ಅಂತನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭೀಮಸೇನನಿಂದ ಅವನಿಗೆ ಭಯ, ಬೇರೆ ಇನ್ಯಾರಿಂದಲೂ ಭಯವಿಲ್ಲ ಅವನಿಗೆ. ಭೀಮಸೇನ ದೇವರಿಂದ ಭಯ ಅವನಿಗೆ. ಹೇಳ್ತಾನೆ, ಭೀಮಸೇನ ದೇವರ ಬಲದ ಬಗ್ಗೆ ಮಾತಾಡ್ತಾನೆ. ಸಂಜಯ,
ನೀನ್ ಇಲ್ಲಿ ತನಕ ಅಕ್ಷೋಹಿಣಿ ಸೈನ್ಯಗಳನ್ನ ತಗೊಂಡು ಬಂದ್ರು ಅಂತೆಲ್ಲ ನೀನೇನ್ ಹೇಳಿದ್ಯಪ್ಪ. ಅವರೆಲ್ಲ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರೆಲ್ಲ ಒಂದು ಕಡೆ ಮಹೇಶ್ವಾಸಾಹ, ದೊಡ್ಡ ದೊಡ್ಡ ಧನುಸ್ಸನ್ನ ಹಿಡಿದವ್ರೆ. ಅವ್ರೆಲ್ರ ಕೈಯಲ್ಲಿ ದೊಡ್ಡ ದೊಡ್ಡ ಬಿಲ್ ಇರೋಂಥದ್ದೇ. ಆದ್ರೆ ಅವರೆಲ್ಲ ಒಂದು ಕಡೆ ಆದ್ರೆ ಭೀಮ ಒಬ್ಬನೇ ಇನ್ನೊಂದು ಕಡೆ. ಅಂದ್ರೆ ಅವರೆಲ್ಲರನ್ನು ಮೂಲೆ ಮಾಡಿ ಅದ್ಭುತವಾದ ಬಲದಿಂದ ಕೂಡಿದ ಭೀಮನೇ ಒಂದು ಕಡೆ ಇದ್ದಾನೆ. ಆದ್ದರಿಂದ ನನಗೆ ಭಯ ನೀನು ಹೇಳಿದ ಎಲ್ಲ ರಾಜರುಗಳಿಂದ ಇಲ್ಲ, ನನಗೆ ಭಯ ಭೀಮಸೇನನಿಂದಲೇ. ಮಹದ್ಭಯಂ ಅಂತ ನೋಡಿ, ಬರೀ ಸಾಮಾನ್ಯವಾದ ಭಯ ಅಲ್ಲ, ಚಿಕ್ಕ ಭಯ ಅಲ್ಲ ಅದು. ಭಯಂ ಸಂಜಾಯತೆ ಮಹತ್, ದೊಡ್ಡ ಭಯ ನನಗೆ ಭೀಮನಿಂದ. ಹೇಗೆ ಅಂತಂದ್ರೆ, ಮಹಾರುರು ಅಂತ ಒಂದು ಪ್ರಾಣಿ. ಮಹಾರುರು, ಈ ನರಕಗಳಲ್ಲಿ ರೌರವ ನರಕ, ಮಹಾರೌರವ ನರಕ ಅಂತಿದೆ, ನರಕಗಳಲ್ಲಿ ಇದೆ. ಅಲ್ಲಿ ರುರು ಅಂತ ಕೆಲವು ಪ್ರಾಣಿಗಳಿರುತ್ತೆ. ಬರೀ ರುರು ಅಲ್ಲ, ಇದು ಮಹಾರುರು. ಆ ಮಹಾರುರು ಎನ್ನುವಂತಹ ಪ್ರಾಣಿ ಯಾರಿಗೂ ಹೆದರೋದಿಲ್ಲ. ಆದ್ರೆ ಹುಲಿ ಬಂದ್ಬಿಟ್ರೆ, ವ್ಯಾಘ್ರ ಬಂದ್ರೆ ಹುಲಿಗೆ ಹೆದರು ಬಿಡತ್ತೆ ಆ ಮಹಾರುರು ಪ್ರಾಣಿ. ಅದರಂತೆ ನನಗೀಗ ಮಹಾಕೋಪಿಷ್ಠ, ಸಿಟ್ಟಿನ ಸ್ವಭಾವ, ಇದೆಲ್ಲದರಿಂದ ಕೂಡಿದ ಭೀಮನಿಂದ ನನಗೆ ದೊಡ್ಡ ಭಯ ಆಗಿಬಿಟ್ಟಿದೆ. ಅಯ್ಯೋ ಸಂಜಯ ಹೇಳ್ತಾನೆ ನೋಡಿ, ಪಾಪ ಅವನು ತಾತ ಅಂತಾನೆ. ಸಂಜಯ, ತಾತ ನನಗೆ ಅತ್ಯಂತ ಇಷ್ಟ ಆದವನೇ, ಭೀಮನಿಗೆ ಹೆದರುಕೊಂಡು ನನಗೆ ನಿದ್ದೆ ಬರಲ್ವೋ, ರಾತ್ರಿ ಎಲ್ಲ ನಾನು ನಿಟ್ಟುರಿಸಿರು ಬಿಡ್ತಾ ಇರ್ತೇನೆ. ದೀರ್ಘ ಮುಷ್ಣಂಚ ನಿಶ್ವಾಸ. ನೋಡಿ ಭೀಮಸೇನ ದೇವರ ಬಲ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ ನಮಗಿಲ್ಲಿ. ಭೀಮನಿಗೆ ಹೆದರ್ಕೊಂಡು ಇಲ್ಲಿ ವೃಕೋದರ ಅಂತಾನೆ. ವೃಕನಾಮಕ ಅಗ್ನಿಯನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡವನು ವೃಕೋದರ. ಅವನಿಗೆ ಹೆದರ್ಕೊಂಡು ನಾನು ಬೇರೆ ಎಲ್ಲ ಚಿಕ್ಕ ಪುಟ್ಟ ಪ್ರಾಣಿಗಳೆಲ್ಲ ಸಿಂಹಕ್ಕೆ ಹೆದರ್ಕೊಂಡಿರ್ತಾವಲ್ಲ, ಹಾಗೆ ಭೀಮನಿಗೆ ಹೆದರಿ ರಾತ್ರಿ ಎಲ್ಲ ಎಚ್ಚರ ಇರ್ತೀನಪ್ಪ, ನಿದ್ದೆ ಬರಲ್ಲ ನಂಗೆ. ಅವನ ತೇಜಸ್ಸು ಇಂದ್ರನಿಗೆ ಸಮಾನ. ಮಹಾಬಾಹು, ಅವನ ಬಾಹುಬಲ ಅಪ್ರತಿಮವಾದದ್ದು. ಯುದ್ಧದಲ್ಲಿ ಅವನನ್ನ ಎದುರಿಸಿ ನಿಂತು ಗೆಲ್ಲುವ ಯಾರೂ ನನ್ನ ಸೈನ್ಯದಲ್ಲಿ ಇಲ್ಲ, ನಾನಂತೂ ನೋಡ್ತಾ ಇಲ್ಲ. ಅವನ ಅಮರ್ಷಣ, ಅಮರ್ಷಣ ಅಂದ್ರೆ ಕೋಪ, ಅವನಿಗೆ ವೈರ. ಒಂದು ಸಲ ಒಬ್ಬರನ್ನ ದ್ವೇಷ ಮಾಡ್ತಾನೆ ಅಂತಂದ್ರೆ ಬಿಡೋದಿಲ್ಲ, ದೃಢವಾದ ವೈರ. ಮತ್ತೆ ಏನ್ರಿ ದೃಢ ವೈರಸ್ತ್ಯ. ಒಂದ್ಸಲ ಒಬ್ಬರನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತಂದ್ರೆ ಬಿಡೋದೇ ಇಲ್ಲ ಅಂತಂದ್ರೆ ಅದು ದೋಷ ಆಗ್ಬೇಕಲ್ವಾ. ಭೀಮಸೇನ ದೇವರಲ್ಲಿ ಗುಣ ಹೇಗಾಗತ್ತೆ ಅದು ಅಂದ್ರೆ, ಯಾರನ್ನ ದ್ವೇಷ ಮಾಡ್ತಾನೆ ಅವನು ತಪ್ಪು ಮಾಡಿದ್ರೆ, ಆ ತಪ್ಪು ಶಾಸ್ತ್ರೀಯವಾದಂತ ತಪ್ಪಾಗಿದ್ರೆ, ಮಾಡಿದಂತಹ ತಪ್ಪು ಅದು ಬರೀ ತಪ್ಪಲ್ಲ, ಅದು ಶಾಸ್ತ್ರೀಯವಾದಂತಹ ತಪ್ಪು. ನೋಡಿ, ತಪ್ಪಲ್ಲಿ ಶಾಸ್ತ್ರೀಯವಾದ ತಪ್ಪು, ಅಶಾಸ್ತ್ರೀಯವಾದ ತಪ್ಪು ಅಂತ ಎರಡಿದ್ಯಾ. ಅನೇಕ ಪ್ರಶ್ನೆಗಳು ಬರುತ್ತೆ. ಹೌದು, ದೊಡ್ಡವರು ದ್ವೇಷ ಮಾಡ್ತಾರೆ ಅಂತಂದ್ರೆ ಅವನು ಶಾಸ್ತ್ರೀಯವಾಗಿ ದೇವರಿಗೆ, ಗುರುಗಳಿಗೆ, ಧರ್ಮಕ್ಕೆ ಅವನು ವಿರುದ್ಧವಾಗಿ ನಡ್ಕೊಂಡ ಅಂತಂದ್ರೆ, ದೇವರಿಗೆ, ಗುರುಗಳಿಗೆ, ಧರ್ಮಕ್ಕೆ, ಧರ್ಮ ಅಂದ್ರೆ ಶಾಸ್ತ್ರ, ಶಾಸ್ತ್ರಕ್ಕೆ ವಿರುದ್ಧವಾದಂತಹ ನಡವಳಿಕೆ ಅವನದ್ದಿದೆ ಅಂತಂದ್ರೆ ಅವನು ದ್ವೇಷ್ಯನೇ. ಆದ್ದರಿಂದ ಒಂದು ಸಲ ಭೀಮ ಒಬ್ಬರನ್ನ ನಾನು ಮಾತಾಡಿಸೋದಿಲ್ಲ, ನಾನು ಅವರನ್ನ ದ್ವೇಷ ಮಾಡ್ತೇನೆ ಅಂತ ಸೈಡಿಗೆ ಮಾಡಿದ ಅಂತಂದ್ರೆ ಅದು ಎಷ್ಟೇ ದೃಢವಾದ ಒತ್ತಡ ಬಂದ್ರೂ ಕೂಡ ಅವನು ಆ ವ್ಯಕ್ತಿತ್ವವನ್ನ ಪಕ್ಕಕ್ಕಿಡೋನೆ. ನಮಗೆಲ್ಲ ಈ ವಿಷಯದಲ್ಲಿ ಭೀಮಸೇನ ದೇವರು ಪಾಠ ಆಗ್ಬೇಕು. ದೃಢ ವೈರ, ದೃಢವಾದ ದ್ವೇಷ. ಅನರ್ಮಹಾಸಿ, ಸುಮ್ನೆ ನಗೋದಿಲ್ವಂತವನು.
ಭೀಮಸೇನ ದೇವರ ನಗು ಸುಮ್ನೆ ನಗೋದಿಲ್ಲ, ಸುಮ್ನೆ ಜೋಕ್ಸ್ ಮಾಡಲ್ಲ, ಸುಮ್ನೆ ನಗಲ್ಲ. ಸೋನ್ಮಾದ, ನೋಡ್ಲಿಕ್ಕೆ ಹುಚ್ಚರಂತೆ ಇರ್ತಾನೆ ಅಲ್ವಾ. ಜ್ಞಾನಿಗಳು ಯಾವತ್ತೂ ಅಜ್ಞಾನಿಗಳಿಗೆ ಹುಚ್ಚರಂತೆ ಕಾಣ್ತಾ ಇರ್ತಾನೆ ಅಲ್ವಾ. ಸೋನ್ಮಾದ, ಯಾವಾಗ ಹುಚ್ಚರಂತೆ ಇರ್ತಾನೆ. ತಿರ್ಯಕ್ ಪ್ರೇಕ್ಷಿ, ನೇರವಾಗಿ ಅವನ ದೃಷ್ಟಿ ಇಲ್ಲ, ವಕ್ರವಾಗಿ ನೋಡ್ತಾನೆ. ಮಹಾಸ್ವನಃ, ಭೀಮಸೇನ ಒಂದು ಶಬ್ದವನ್ನ ಮಾಡದ ಅಂದ್ರೆ ಆಗೋಯ್ತು, ದೊಡ್ಡದಾಗಿ ಶಬ್ದವನ್ನು ಮಾಡುವಂತಹ ವ್ಯಕ್ತಿ. ಮಹಾವೇಗ, ಇದಕ್ಕೆಲ್ಲ ಅರ್ಥ ಬೇಕಾಗಿಲ್ಲ, ಸ್ಪಷ್ಟ ಗೊತ್ತಾಗತ್ತೆ. ಮಹೋತ್ಸಾಹ, ಮಹಾಬಾಹು, ಮಹಾಬಲ, ಇಂತಹ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯದಿಂದ ಕೂಡಿದ ಭೀಮ ನನ್ನ ಮಕ್ಕಳನ್ನ ಕೊಂದು ಬಿಡ್ತಾನೆ. ಯುದ್ಧ ಆಯ್ತು ಅಂದ್ರೆ ಮುಗೀತು, ನನ್ನ ಮಕ್ಕಳು ಖಂಡಿತ ಬದುಕೋದಿಲ್ಲ ಸಂಜಯ. ಎಂಥ ಮಾತು ಹೇಳ್ತಾನೆ ನೋಡ್ರಿ ಇಲ್ಲಿ ಭೀಮಸೇನ ದೇವರ ಬಗ್ಗೆ. ಮಹಾವೇಗ, ಮಹೋತ್ಸಾಹ. ಅಲ್ಲಿ ಮಹೋತ್ಸಾಹ ಅಂತಂದ್ರೆ ಅದು ಭಗವಂತನ ನಾಮ. ಮುಖ್ಯ ಪ್ರಾಣದೇವರಿಗೆ ಅನುತ್ಸಾಹ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಮಹಾವೇಗ ಮಹೋತ್ಸಾಹ ಅಂತಂದ್ರೆ ಜೀವರಲ್ಲಿ ವಾಯುದೇವರಿಗಿರುವಷ್ಟು ಉತ್ಸಾಹ ಬೇರೆಯವರಿಗಿಲ್ಲ. ಆದ್ದರಿಂದ ಭೀಮಸೇನ ಮಹೋತ್ಸಾಹ. ಮಹಾಬಾಹು ಅರ್ಥ ಆಗತ್ತೆ, ಮಹಾಬಲ. ಇಂತಹ ಭೀಮ ಅವನ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನೆ. ಹೇಗಿದೆ ಗದೆ ಅದು ಅಂತಂದ್ರೆ ಝಷಗ್ರಹ ಗೃಹೀತಾನ. ಝಷ ಅಂತಂದ್ರೆ ಮೀನು. ಆ ಮೀನನ್ನ ಕೈಯಲ್ಲಿ ಹಿಡಿದಿರ್ತಾರಲ್ಲ, ಯಾರು ಮೀನನ್ನ ಹಿಡಿದಿರ್ತಾರೆ ಅಂದ್ರೆ ಮೀನುಗಾರರು, ಬೆಸ್ತರು ಅಂತ ಕರೀತಾರೆ. ಮೀನು ಹಿಡಿಯೋರು, ಮೀನು ಹಿಡಿಯುವವರು ಹಿಡ್ಕೊಂಡಿರ್ತಾರಲ್ಲ ಅತ್ಯಂತ ಭಾರವಾದ ಗದೆ, ಅಂತಹ ಭಾರವಾದ ಗದೆಯನ್ನ ಹಿಡ್ಕೊಂಡಿದ್ದಾನೆ ಭೀಮ. ಆ ಗದೆಯಿಂದ ನನ್ನ ಮಕ್ಕಳನ್ನ ಖಂಡಿತವಾಗಲೂ ಅವನು ಕೊಂದಾಕ್ಬಿಡ್ತಾನೆ, ಇದರಲ್ಲಿ ಡೌಟೇ ಇಲ್ಲ. ನನ್ನ ಮಕ್ಕಳನ್ನ ಕೊಲ್ಲೋದ್ರಲ್ಲಿ ಡೌಟ್ ಇಲ್ಲ, ಖಂಡಿತ ಕೊಲ್ತಾನೆ. ಅದು ಹೇಗಿದೆ ಅಂದ್ರೆ ಯಮದಂಡ ಇದ್ದಾಗಿದೆ, ಬ್ರಹ್ಮದಂಡ ಇದ್ದಾಗಿದೆ. ಯಾವಾಗಲೂ ಬೇರೆಯವರನ್ನು ಸಂಹಾರ ಮಾಡಲಿಕ್ಕೆ ಕಾಯ್ತಾ ಇರ್ತದೆ. ಇದೆಲ್ಲ ಶ್ರೀಮನ್ ಮಹಾಭಾರತದಲ್ಲಿ ಬರುವ ವಾಯುದೇವರ ಮಹಾಗುಣಗಳನ್ನು ಹೇಳುವಂಥ ಪ್ರಮೇಯ ಭಾಗಗಳು. ಸಾಮಾನ್ಯವಾಗಿ ಮಹಾಭಾರತವನ್ನ ಕೇಳೋರಾಗ್ಲಿ ಹೇಳೋರಾಗ್ಲಿ ಏನೋ ಮೇಲ್ಮೇಲೆ ಕಥೆಗಳನ್ನು ಹೇಳ್ಕೊಂಡು ಹೋಗ್ಬಿಡ್ತಾರೆ ಪ್ರವಚನಕಾರರೆಲ್ಲ. ಅದ್ರ ಮೂಲವನ್ನು ಹಿಡಿದು ನಾವು ನೋಡಿದಾಗ ಮಹಾಭಾರತದ ನಿಜವಾದ ವೈಸ್ ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗತ್ತೆ. ಮುಖ್ಯವಾಗಿ ಮಹಾಭಾರತದ ಪ್ರಧಾನ ನಾಯಕ ಕೃಷ್ಣ, ಕೃಷ್ಣನಾದ ಮೇಲೆ ಬರುವಂತಹ ಉಪನಾಯಕ ಭೀಮನೋ ಅರ್ಜುನನೋ ಅಂತ ಕೆಲವರಿಗೆಲ್ಲ ಸಂಶಯ. ಹೆಚ್ಚಿನವರು ಅರ್ಜುನನೇ ಮಹಾಬಲಶಾಲಿ, ಭೀಮ ತಿನ್ಲಿಕ್ಕೆ ಮಾತ್ರ ಲಾಯಕ್ಕು, ಬೇರೆ ಇನ್ನೇನಕ್ಕೂ ಇಲ್ಲ ಅಂತ ಚಿಂತನೆ ಮಾಡಿ ಹಾಗೆ ಬರೆದವರು ಇದ್ದಾರೆ, ಹೇಳ್ತಾರೆ, ಇವತ್ತು ಹೇಳ್ತಾರೆ. ಅದು ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಮಾತ್ರ ಭೀಮಸೇನ ದೇವರ ಮಹೋತ್ಸಾಹ ಹೇಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮೂಲದಲ್ಲಿ ಹೇಗಿದೆ ಅವರ ವೈಭವ, ಆಚಾರ್ಯರು ಕಟ್ಟುಕತೆ ಮಾಡಿದ್ದಾರಾ ತಾತ್ಪರ್ಯ ನಿರ್ಣಯದಲ್ಲಿ ಅನ್ನುವ ಡೌಟ್ ಬಂದ್ರೆ ಅದೆಲ್ಲವನ್ನ ಹೊಡೆದಾಕತ್ತೆ ಮೂಲದ ಈ ಎಲ್ಲ ವಾಕ್ಯಗಳು. ಇಲ್ಲಿ ಬಂದ ಒಂದೊಂದು ವಿಶೇಷಣಗಳು ಇದು ನಾವೆಲ್ಲರೂ ಕೂಡ ಜನ್ಮ ಜನ್ಮಕ್ಕೆ ಮನನ ಮಾಡಲಿಕ್ಕೆ ಯೋಗ್ಯವಾದ ವಾಕ್ಯಗಳ್ರಿ ಇದೆಲ್ಲ. ಇಲ್ಲಿ ಮಹಾವೇಗ, ಮಹೋತ್ಸಾಹ, ಮಹಾಬಾಹು, ಮಹಾಬಲ ಇತ್ಯಾದಿ ಶಬ್ದಗಳೆಲ್ಲವನ್ನೂ ಕೂಡ ಒಡೆದು ನೋಡಿದಾಗ ವಾಯುದೇವರ ಅವತಾರತ್ರಯಕ್ಕೂ ಅನ್ವಯ ಆಗ್ಬಿಡುತ್ತೆ. ಮಹಾವೇಗ, ಹನುಮಂತನಷ್ಟು ವೇಗ ಇನ್ಯಾರಿಗೂ ಇಲ್ಲ. ಮಹೋತ್ಸಾಹ ಹನುಮಂತ, ಮಹಾಬಾಹು ಹನುಮಂತನೇ, ಮಹಾಬಲ ಹನುಮಂತನೇ. ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಇನ್ನು ಶ್ರೀಮದಾಚಾರ್ಯರಿಗಂತೂ ಕೂಡ ಅವರ ಮಹಾವೇಗ, ಪ್ರತಿನಿತ್ಯದಲ್ಲಿಯೂ ಕೂಡ ಅವರು ಬೆಳಗ್ಗೆ ಒಂದು ಕಡೆ ಪೂಜೆ, ಮಧ್ಯಾಹ್ನ ಒಂದು ಕಡೆ, ಸಂಜೆ ಒಂದು ಕಡೆ. ಏನು ಬೇಗ ಅದು. ಬೆಳಗಿನ ಪೂಜೆ ಉಡುಪಿಯಲ್ಲಿ, ಮಧ್ಯಾಹ್ನದ ಪೂಜೆ ಮಧ್ಯವಾಟ ಮಠದಲ್ಲಿ, ಸಾಯಂಕಾಲ ಸುಬ್ರಹ್ಮಣ್ಯದಲ್ಲಿ, ಹೀಗೆಲ್ಲ ಪೂಜೆ ಮಾಡ್ತಾ ಇದ್ರು. ಅವರ ಉತ್ಸಾಹ ಅಂತೂ ಅದ್ಭುತ. ಮಹಾಬಾಹುಗಳು ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನ ಸುಮಾರು 50-55 ವರ್ಷಗಳ ವಯಸ್ಸಿನಲ್ಲಿ ವಾರಾಣಸಿಯಲ್ಲಿ, ಕಾಶಿಯಲ್ಲಿ ಮಲ್ಲಯುದ್ಧವನ್ನು ಮಾಡಿ ಸೋಲಿಸಿದ ಪ್ರಕರಣ ನಮಗೆ ಬರುತ್ತೆ. ಕಳ್ಳರನ್ನ ಓಡಿಸಿದ್ದು, ಸಂಚಾರ ಕಾಲದಲ್ಲಿ ಹುಲಿಯನ್ನ ಹೊಡೆದಿದ್ದು, ಈ ಕಥೆಯೆಲ್ಲ ನಮಗೆ ಗೊತ್ತಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಮಹಾಬಲಹ ಬಂಡೆಯನ್ನೇ ಎತ್ತಿಟ್ರು ತುಂಗಾ ನದಿಯಲ್ಲಿ, ಈ ಕಥೆಯಲ್ಲ. ಆದ್ದರಿಂದ ವಾಯುದೇವರ ಭೀಮಸೇನ ರೂಪಕ್ಕೆ ಹೇಳಿದ ಎಲ್ಲ ವಿಶೇಷಣಗಳು ಹನುಮದ್ ರೂಪಕ್ಕೂ ಯಥಾಯೋಗ್ಯವಾಗಿ ಅನ್ವಯ,
ಮಧ್ವರೂಪಕ್ಕೂ ಯಥಾಯೋಗ್ಯವಾಗಿ ಅನ್ವಯ. ಈ ದೃಷ್ಟಿಯಲ್ಲಿ ಮಹಾಭಾರತ ನಾವು ನೋಡಿದ್ರೆ ಮುಗಿಯೋಲ್ಲ. ಅದರಿಂದ ಭೀಮನ ಕೈಲಿರತಕ್ಕಂತಹ ಗದೆಗೆ, ಬಂಗಾರದಿಂದ ಅಲಂಕಾರ ಮಾಡಿದ ಗದೆಗೆ ಅಷ್ಟಾಶ್ರಂ ಅಂದ್ರೆ ಬಂಗಾರದಿಂದ ಅಲಂಕಾರ ಮಾಡಿದ್ದಾರೆ. ಅದು ಆಯಸೀಂ, ಮುಖ್ಯವಾಗಿ ಕಬ್ಬಿಣದಿಂದ ಮಾಡಿದ್ದು. ಕಾಂಚನಭೂಷಣ, ಬಂಗಾರದಿಂದ ಅಲಂಕಾರ ಮಾಡಿದ್ದು. 8 ಅಂಚು, 8 ಅರ ಬ್ರಹ್ಮದಂಟೆ ಇದೆ, ಬ್ರಹ್ಮದಂಡದಂತೆ ಇದೆ. ಆ ಭೀಮಸೇನನ ಗದೆಯನ್ನು ನಾನು ಮನಸ್ಸಿಂದ ನೋಡ್ತಾ ಇದ್ದೇನಪ್ಪ. ಹಾಗೆ ಸಿಂಹ ಜಿಂಕೆಗಳ ಮಧ್ಯದಲ್ಲಿ ಸಂಚಾರ ಮಾಡುತ್ತೋ ಹಾಗೆ ನನ್ನ ಮಕ್ಕಳ ಸೈನ್ಯದ ಮಧ್ಯದಲ್ಲಿ ಒಬ್ಬನೇ ಸಂಚಾರ ಮಾಡ್ತಾನೆ. ನನ್ನ ಎಲ್ಲ ಮಕ್ಕಳಲ್ಲಿ ಅವನಿಗೆ ಬದ್ಧವಾದ ದ್ವೇಷ ಇದೆ, ಕ್ರೂರವಾದ ವಿಕ್ರಮ ಪರಾಕ್ರಮ ಇದೆ. ಇಲ್ಲಿ ಒಂದು ಮಾತಂದ, ಬಹ್ವಾಶಿ. ಬಹ್ವಾಶಿ ತುಂಬಾ ತಿನ್ನೋನು ಅಂತ. ಭೀಮಸೇನ ದೇವರ ಬಗ್ಗೆ ಮಾತಾಡ್ತಾರೆ. ಭೀಮ ಯಾರು ಅಂತಂದ್ರೆ ಬಹ್ವಾಶಿ, ಬಹು ಅಶನ, ತುಂಬಾ ತಿನ್ನೋನು ಅಂತ. ಇದು ಹನುಮಂತ ದೇವರಿಗೂ ಮಧ್ವರಿಗೂ ಎರಡಕ್ಕೂ ಸಮಾನ. ಏನಿದು ಬಹ್ವಾಶಿ, ತುಂಬಾ ತಿನ್ನೋದು ಅಂದ್ರೆ ಅರ್ಥ ಏನು? ಮುಖ್ಯ ಪ್ರಾಣ ದೇವರಿಗೆ ಸಂವರ್ಗ ಅಂತ ಒಂದು ಹೆಸರಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸಂವರ್ಗ ವಿದ್ಯೆ ಅಂತಲೇ ಬರುತ್ತೆ. ಸಂವರ್ಗ ಅಂತಂದ್ರೆ ಎಲ್ಲ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ನುಂಗಿ ನೀರು ಕುಡಿಯುವ ವಾಯುದೇವರಿಗೆ ಸಂವರ್ಗ ಅಂತ ಹೆಸರು. ಸಂವೃಂಕ್ತೆ ಸರ್ವದೇವಾನ್ಯದ್ವಾಯು ಸಂವರ್ಗ ಈರಿತಃ ಅಂತ ಭಾಷ್ಯ ಆಚಾರ್ಯದಲ್ಲಿ. ಆದ್ದರಿಂದ ಎಲ್ಲರನ್ನ ಕೊನೆ ಮುಗಿಸುವ ಮಹಾಸಮರ್ಥ ಬಹ್ವಾಶಿ. ಇವನಷ್ಟು ಹೆಚ್ಚು ತಿನ್ನೋರಿನ್ಯಾರೂ ಇಲ್ಲ. ನನ್ನ ಮಕ್ಕಳ ಮೇಲೆ ಪ್ರತೀಕ, ರಿವೆಂಜ್ ತೀರಿಸ್ಕೊಂಡ್ಬಿಡ್ತಾನೆ. ಇವತ್ತಿಂದ ಅಲ್ಲ, ಚಿಕ್ಕ ವಯಸ್ಸಿನಿಂದಲೂ ಇದೇ ಕೆಲಸ. ನನ್ನ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಲೇ ಸೋಲಿಸಿ ಸೋಲಿಸಿ ಇಡ್ತಾ ಇದ್ದಾನೆ ಭೀಮ. ಏನು ಮಾಡೋಣಪ್ಪ? ಈಗಿಂದ ಅಲ್ಲ, ಇದೆಲ್ಲ ಅವಾಗಿಂದಲೇ ಆಗ್ತಾ ಇದೆ. ಅದು ಇವತ್ತಿನ ವ್ಯಾಪಾರ ಅಲ್ಲ. ಭೀಮ ಮಾಡ್ತಾ ಇರ್ತಕ್ಕಂಥ, ಅವತ್ತಿನಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು. ಆದ್ದರಿಂದ ಭೀಮನ ಪರಾಕ್ರಮಕ್ಕೆ ಸಿಕ್ಕಿ ನನ್ನ ಮಕ್ಕಳೆಲ್ಲ ತುಂಬಾ ಭಯ ಪಟ್ಟಿದ್ದಾರೆ. ಈ ದ್ವೇಷಕ್ಕೆ ನೋಡಿ, ಧೃತರಾಷ್ಟ್ರ ಹೇಳಿದ ಒಂದು ಮಾತು, ಕೌರವ ಪಾಂಡವರ ಮಧ್ಯದಲ್ಲಿ ಇಷ್ಟು ದೊಡ್ಡ ದ್ವೇಷ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಭೀಮನೇ. ಸಯೇವ ಹೇತುರ್ಭೇದಸ್ಯ, ಅಷ್ಟೇ. ನೋಡಿ, ಆಚಾರ ನಿರ್ಣಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ದುರ್ಯೋಧನಾದಿಗಳ ಜೊತೆಯಲ್ಲಿ ಭೀಮ ಫ್ರೆಂಡ್ಲಿ ಆಗಿ ಮೂವ್ ಮಾಡಿಬಿಟ್ಟಿದ್ರೆ ಕೃಷ್ಣದ್ವೇಷ, ಸ್ವೋತ್ತಮ ದ್ರೋಹ ಅವರಿಂದ ಆಗ್ತಾ ಇರಲಿಲ್ಲ. ಕೃಷ್ಣ ಸಂಹಾರ ಮಾಡ್ಲಿಕ್ಕೆ ಅವತಾರ ಮಾಡಿದವನು, ಭೂಭಾರ ಹರಣ ಮಾಡ್ಲಿಕ್ಕೆ ಅವತಾರ ಮಾಡಿದವನು. ಆ ಭೂಭಾರ ಹರಣ ಮಾಡ್ಲಿಕ್ಕೆ ಅವತಾರ ಮಾಡಿದ ಕೃಷ್ಣದೇವರಿಗೆ ಪ್ರಧಾನವಾದ ಅಂಗ ಯಾರು ಅಂದ್ರೆ ವಾಯುದೇವರು ಭೀಮರೂಪದಿಂದ. ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ, ತಾತ್ಪರ್ಯ ನಿರ್ಣಯದ ವಾಕ್ಯ ಇದು ಆರಂಭದ ಅಧ್ಯಾಯಗಳಲ್ಲಿ. ಆದ್ದರಿಂದ ಅಂತಹ ಭೂಭಾರವನ್ನ ಹರಣ ಮಾಡ್ಲಿಕ್ಕೆ ಅವತಾರ ಮಾಡಿದ ಕೃಷ್ಣನಿಗೆ ಪ್ರಧಾನಾಂಗನಾದ ಮಾರುತಿಯ ಭೀಮ ಸುಮ್ಮನೆ ಇದ್ಬಿಟ್ರೆ ಏನಾಗ್ತಾ ಇತ್ತಲ್ಲಿ? ಅವರಲ್ಲಿರುವ ದ್ವೇಷವನ್ನ ಪ್ರವೋಕ್ ಮಾಡಿ ಅವರು ಭಗವಂತನನ್ನ ದ್ವೇಷ ಮಾಡೋ ಹಾಗೆ ಮಾಡಬೇಕು, ಸ್ವೋತ್ತಮ ದ್ರೋಹ ಮಾಡೋ ಹಾಗೆ ಮಾಡಬೇಕು. ಆ ದ್ವೇಷಕ್ಕೆ ತಕ್ಕ ಪ್ರತೀಕಾರ ತೀರಿಸ್ಕೊಳ್ಬೇಕು. ಎಷ್ಟು ದೊಡ್ಡ ಮಾತು ನೋಡಿ. ಭೀಮನೇ ಅಣ್ಣ ತಮ್ಮಂದಿರ ದ್ವೇಷಕ್ಕೆ ಮೂಲ. ಆದ್ದರಿಂದ ಅವನು ಆನೆ, ಕುದುರೆ, ರಥಗಳಿಂದ ಕೂಡಿದಂತ ಸೈನ್ಯವನ್ನ ನುಂಗುತ್ತಾ ಸಿಟ್ಟಿಂದ ಯುದ್ಧದಲ್ಲಿ ಮುನ್ನುಗ್ಗಿ ಬರ್ತಾ ಇದ್ದಾನೆ. ಈಗಲೇ ಬರ್ತಾ ಇದ್ದಾನೆ ಅಂತ ಐ ಆಮ್ ಫೀಲಿಂಗ್ ನೌ ಅಂತಾನೆ. ನನಗೆ ಈಗಲೇ ಅನುಭವಕ್ಕೆ ಬರ್ತಾ ಇದೆ. ಆ ಮಟ್ಟದಲ್ಲಿರ್ತಾನೆ ಭೀಮಸೇನ. ಅಸ್ತ್ರದಲ್ಲಿ ದ್ರೋಣಾರ್ಜುನನಿಗೆ ಸಮಾನ. ಸಮಾನ ಅಂತಂದ್ರಿಲ್ಲಿ ದ್ರೋಣ ಅರ್ಜುನರಿಬ್ಬರು ವಾಯುದೇವರಿಗೆ ಭೀಮನಿಗೆ ಸಮಾನ ಆಗೋದು ಹೇಗೆ? ದ್ರೋಣಾರ್ಜುನ ಸಮಂ ಅಸ್ತ್ರೇ ಅಂದ್ರು.
ಅಸ್ತ್ರದಲ್ಲಿ ಯಾರಿಗೆ ಸಮಾನ ಇವನು? ದ್ರೋಣಾಚಾರ್ಯರಿಗೆ, ಅರ್ಜುನನಿಗೆ ಸಮಾನ. ಯಾರು ಸಮಾನ? ಭೀಮ ಸಮಾನ ಅಂತಂದ್ರು. ಅದ್ ಹೆಂಗ್ ಸಮಾನ ಆಗ್ಲಿಕ್ಕೆ ಸಾಧ್ಯ? ಸಮಾನ ಅಂತಂದ್ರೆ 3 ಥರ ಉದಾಹರಣೆಯನ್ನ ಕೊಡ್ತಾರೆ. ಉತ್ತಮ, ಮಧ್ಯಮ, ಅಧಮ ಅಂತ. ಇದು ಅಧಮವಾದ ಉದಾಹರಣೆ. ಯಾರಿಗೆ? ಪರೀಕ್ಷಿತ ಮಹಾರಾಜರಿಗೆ ಭಾಗವತದಲ್ಲಿ ಹೇಳುವಾಗ ಪರೀಕ್ಷಿತ ಹೇಗಿದ್ದ ಅಂತಂತ ಹೇಳಬೇಕಾದ್ರೆ ಧನುಸ್ಸನ್ನ ಹಿಡಿಯುವುದರಲ್ಲಿ ರಾಮದೇವರಿಗೆ ಸಮಾನ ಅಂತ. ರಾಮೋ ದಾಶರಥಿರ್ಯಥ ಅಂತ ಬರುತ್ತೆ. ಆಗ ಉತ್ತರ ಕೊಡಬೇಕಾದ್ರೆ ವ್ಯಾಖ್ಯಾನದಲ್ಲಿ ಆಚಾರ ಅಂತಾರೆ, ಪ್ರತಿಯೊಬ್ಬರಿಗೂ ನೀಚೋಪಮ, ಮಧ್ಯಮೋಪಮ, ಉತ್ತಮೋಪಮ ಅಂತ ಉಪಮಾನಗಳಲ್ಲಿ 3 ರೀತಿಯಾದ ಉಪಮಾನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇದು ನೀಚವಾದ ಉಪಮೆ. ಯಾರಿಗೆ? ಭೀಮಸೇನ ದೇವರಿಗೆ. ದ್ರೋಣಾರ್ಜುನ ಸಮಂ ಅಸ್ತ್ರೇ. ಮತ್ತೆ ವೇಗದಲ್ಲಿ ವಾಯುದೇವರಿಗೆ ಸಮ. ಇದು ಸ್ಪಷ್ಟವಾದ ಉದಾಹರಣೆ. ಸಿಟ್ಟಿನಲ್ಲಿ ಶಿವನಿಗೆ ಸಮ. ಇದು ನೀಚ ಉದಾಹರಣೆ. ಇಂತಹ ಅಸ್ತ್ರದಲ್ಲಾಗ್ಲಿ, ವೇಗದಲ್ಲಾಗ್ಲಿ, ಸಿಟ್ಟಿನಲ್ಲಾಗ್ಲಿ ಮಹಾವೇಗದಿಂದ ಕೂಡಿದ ಭೀಮನನ್ನ ಯುದ್ಧದಲ್ಲಿ ಯಾರಿಗೆ ಸಂಹಾರ ಮಾಡ್ಲಿಕ್ಕಾಗತ್ತೆ? ಆಲೋಚನೆ ಮಾಡ್ಲಿ. ಆದ್ದರಿಂದ ಸಂಜಯ, ಭೀಮಸೇನನ ಬಗ್ಗೆ ನನಗೆ ಹೆಚ್ಚು ವಿಷಯಗಳನ್ನ ಹೇಳಬೇಕು ನೀನು. ಅವನ್ ಹೇಗಿದ್ದ, ಅವನ್ ರಿಯಾಕ್ಷನ್ ಹೇಗಿತ್ತಲ್ಲಿ, ಅದೆಲ್ಲ ಹೇಳಬೇಕು ಅಂತ ಮತ್ತೆ ಮಾತಾಡ್ತಾನೆ. ಅತಿಲಾಭಂತು ಮನ್ಯೇಹಂ ಯತ್ತೇನ ರಿಪುಘಾತಿನ ತದೈವ ನಹತಾ ಸರ್ವೇ ಪುತ್ರ ಮಮ ಮನಸ್ವಿನಃ ಏನ ಭೀಮ ಬಲಾಯಕ್ಷಾಃ ರಾಕ್ಷಸಾಶ್ಚ ಪುರಾ ಹತಾಃ ಕಥಂ ತಸ್ಯ ರಣೇ ವೇಗಂ ಮಾನುಷ ಪ್ರಸಹಿಷ್ಯತಿ ಭಯಂ ನ ಸ ಜಾತು ವಶೇತಸ್ಥೌ ಮಮ ಬಾಲ್ಯೇಪಿ ಸಂಜಯ ಕಿಂ ಪುನರ್ನಮ ದುಷ್ಪುತ್ರೈಃ ಕ್ಲಿಷ್ಟಃ ಸಂಪ್ರತಿ ಪಾಂಡವಃ ನಿಷ್ಠುರೋ ರೋಷಣೋತ್ಯರ್ಥಂ ಭಜ್ಯೇತಾಪಿ ನ ಸನ್ನಮೇತ್ ತಿರ್ಯಕ್ ಪ್ರೇಕ್ಷಿ ಸಂಹತ ಭ್ರೂಃ ಕಥಂ ಶಾಮ್ಯೇತ್ ಭೃಕೋದರಃ ಶೂರಸ್ತಥಾ ಪ್ರತಿಬಲೋ ಗೌರಸ್ತಾಳ ಇವೋನ್ನತಃ ಪ್ರಮಾಣತೋ ಭೀಮಸೇನಃ ಪ್ರಾದೇಶೇನಾಧಿಕೋರ್ಜುನಾತ್ ಜವೇನ ವಾಜಿನೋತ್ಯೇತಿ ಬಲೇನಾತ್ಯೇತಿ ಕುಂಜರಾನ್ ಅವ್ಯಕ್ತಜಲ್ಪಿ ಮಧ್ವಕ್ಷೋ ಮಧ್ಯಮಃ ಪಾಂಡವೋ ಬಲಿ ಇತಿ ಬಾಲ್ಯೇ ಶ್ರುತಃ ಪೂರ್ವಂ ಮಯಾ ವ್ಯಾಸಮುಖಾತ್ ಪುರಾ ರೂಪತೋ ಬೀಜತಶ್ಚೈವ ಯಾಥಾ ತಥ್ಯೇನ ಪಾಂಡವಃ ಆಯಸೇನ ಸದಂಡೇನ ರಥಾನ್ ನಾಗಾನ್ ಹಯಾನ್ ನರಾನ್ ಹನಿಷ್ಯತಿ ರಣೇ ಕ್ರುದ್ಧೋ ರೌದ್ರಃ ಕ್ರೂರ ಪರಾಕ್ರಮಃ ಅಮರ್ಷಿ ನಿತ್ಯ ಸಂರಬ್ಧೋ ಭೀಮ ಪ್ರಹರತಾಂ ವರಃ ಮಯಾ ತಾತ ಪ್ರತೀಪಾನಿ ಕುರ್ವನ್ ಪೂರ್ವಂ ವಿಮಾನಿತಃ ನಿಷ್ಕರ್ಣಾಮಾಯಸೀಂ ಸ್ಥೂಲಾಂ ಸುಪಾರ್ಶ್ವಾಂ ಕಾಂಚನೀಂ ಗದಾಂ ಶತಘ್ನೀಂ ಶತನಿಹ್ರಾದಾಂ ಕಥಂ ಶಕ್ಷಂತಿ ಮೇ ಸುತಾಃ ಅಪಾರಮಲ್ಪವಾಗಾಧಂ ಸಮುದ್ರಂ ಶರವೇಗಿತಂ ಭೀಮಸೇನ ಮಯಂ ದುರ್ಗಂ ತಾತ ಮಂದಾಸ್ತಿ ದೇಶವಃ ಕ್ರೋಶತೋ ಮೇನ ಶೃಣ್ವಂತಿ ಬಾಲಾಃ ಪಂಡಿತಮಾನಿನಃ ವಿಷಮನ್ನಾವಬುಧ್ಯಂತೆ ಪ್ರಪಾತಂ ಮಧುದರ್ಶಿನಃ. ಎಂಥ ಉದಾಹರಣೆ! ಸಂಯುಗಂ ಯೇ ಗಮಿಷ್ಯಂತಿ ನರರೂಪೇಣ ಮೃತ್ಯುನಾ ನಿಯತಂ ಚೋದಿತಾ ಧಾತ್ರ ಸಿಂಹೇನೈವ ಮಹಾಮೃಗಾಃ ಶೈಕ್ಯಾಂ ತಾತ ಚತುಷ್ಕಿಷ್ಕುಂ ಷಡಸ್ರಾಂ ಅಮಿತೌಜಸಂ ರಹಿತಾಂ ದುಃಖ ಸಂಸ್ಪರ್ಶಾಂ ಕಥಂ ಶಕ್ಷಂತಿ ಮೇ ಸುರಾಃ ಗದಾಂ ಭ್ರಾಮಯತಸ್ತಸ್ಯ ಭಿಂದತೋ ಹಸ್ತಿಮಸ್ತಕಾನ್ ತೃಕ್ಕಿಣೀಲೇಲಿಹಾನಸ್ಯ ಬಾಷ್ಪಮುತ್ಸೃಜತಾಮುಃ ಉದ್ದಿಶ್ಯ ನಾಗಾನ್ ಪತತಃ ಕುರ್ವತೋ ಭೈರವಾನ್ ರವಾನ್ ಪ್ರತೀಪಂ ಪತತೋ ಮತ್ತಾನ್ ಪ್ರತಿಭಂಜ್ಯ ಚ ಗರ್ಜತಃ ವಿಗಾಹ್ಯ ರಥಮಾರ್ಗೇಷು ಯೋಧಾನುದ್ದಿಶ್ಯ ನಿಘ್ನತಃ ಅಗ್ರೇ ಪ್ರಜ್ವಲಿತಸ್ಯೇವ ಅಪಿ ಮುಚ್ಯೇತ ಮೇ ಪ್ರಜಾಃ ವೀಥೀಂ ಕುರ್ವನ್ ಮಹಾಬಾಹುಃ ದ್ರಾವಯನ್ ಮಮ ವಾಹಿನೀಂ ನೃತ್ಯನ್ನಿವ ಗದಾಪಾಣಿರ್ಯುಗಾಂತಂ ದರ್ಶಯಿಷ್ಯತಿ ಪ್ರಭಿನ್ನ ಇವ ಮಾತಂಗಃ ಪ್ರಭಂಜನ್ ಪುಷ್ಪಿತಾಂದ್ರುಮಾನ್ ಪ್ರವೇಕ್ಷ್ಯತಿ ರಣೇ ಸೇನಾಂ ಪುತ್ರಾಣಾಂ ಮೇ ವೃಕೋದರಃ ಕುರ್ವನ್ ರಥಾನ್ ವಿಪುರುಷಾನ್ ವಿಸಾರಥಿ ಹಯಧ್ವಜಾನ್ ಆರುಜನ್ ಪುರುಷವ್ಯಾಘ್ರೋ ರಥಿನಃ ಸಾದಿನಸ್ತಥಾ ಗಂಗಾ ವೇಗ ಇವಾನೂಪಾನ್
तीरजान् विविधान् द्रुमान् प्रभङ्क्ष्यति रणे सेनां पुत्राणां मम सञ्जय वधं नूनं गमिष्यन्ति भीमसेन बलार्दिताः मम पुत्राश्च भृत्याश्च राजानश्चैव सञ्जय येन राजा महावीर्यः प्रविश्यान्तःपुरं पुरा वासुदेव सहायेन जरासन्धो निपातितः कृष्णेयं पृथिवी देवी जरासन्धेन धीमता मगधेन्द्रेण बलिना वशे कृत्वा प्रतापिता भीष्म प्रतापात् कुरवो नयेनान्धकवृष्णयः यन्न तस्य वशे जग्मुः केवलं दैवमेव तत् सगत्वा पाण्डुपुत्रेण तरसा वाकुशालिना अनायुधेन वीर्येण निहतः किन्ततोऽधिकम् ಎಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ ಇವನು ಅಂತಂದ್ರೆ ಭೀಮಸೇನ ದೇವರ ಮೇಲೆ ಎಷ್ಟು ಭಯ ಇದೆ ನೋಡಿ ಅವನಿಗೆ, ಎಷ್ಟು ಭಯ ಅವನಿಗೆ. ಶತ್ರುನಾಶ ಮಾಡುವವನು, ಮಹಾಧೈರ್ಯಶಾಲಿ. ಇಂಥ ಭೀಮ ಇಲ್ಲಿ ತನಕ ನನ್ನ ಮಕ್ಕಳನ್ನು ಕೊಲ್ಲಿಲ್ಲ ಅಷ್ಟೇ. ಅವರು ಮಾಡಿದ ಇಷ್ಟು ದೊಡ್ಡ ಅಪರಾಧಗಳಿಗೆ, ಅಪಚಾರಗಳಿಗೆ, ದ್ರೋಹಕ್ಕೆ, ದ್ವೇಷಕ್ಕೆ ಇಲ್ಲಿ ತನಕ ಅವ್ರನ್ನ ಹಾಗೆ ಬಿಟ್ಟಿದ್ದಾನಲ್ಲ, ಅದೇ ದೊಡ್ಡ ಲಾಭ ಅಷ್ಟೇ. ಅದೇ ದೊಡ್ಡ ಲಾಭ. ಇನ್ನೂ ಬದುಕಿದ್ದಾರೆ ನನ್ನ ಮಕ್ಕಳು, ಇನ್ನೂ ಕೊಂದಿಲ್ಲ ಅವನು. ಆದ್ದರಿಂದ ಯಕ್ಷ, ರಾಕ್ಷಸ ಇವರೆಲ್ಲ ಕೋಟಿ ಕೋಟಿ ಸಂಖ್ಯೆಗಳಲ್ಲಿ ಯಾವ ಭೀಮಸೇನಿಂದ ಸತ್ರೋ, ಎಲ್ಲ ಯಕ್ಷ ರಾಕ್ಷಸರನ್ನ ಕೊಂದುನೋ ಸೌಗಂಧಿಕ ವನದಲ್ಲಿ, ಅಂತಹ ಭೀಮನ ವೇಗವನ್ನ ಮನುಷ್ಯನಿಗೆ ಸಹನೆ ಮಾಡ್ಲಿಕ್ಕಾಗುತ್ತೇನ್ರಿ? ಇವತ್ತಿಂದ ಅಲ್ಲ, ಚಿಕ್ಕ ವಯಸ್ಸಿನಿಂದಲೂ ಭೀಮ ನನ್ನ ವಶಕ್ಕೆ ಬಂದಿರಲಿಲ್ಲ. ಅವಾಗೇನು ಗಲಾಟೆ ಇರ್ಲಿಲ್ಲ, ದ್ವೇಷ ಇರ್ಲಿಲ್ಲ. ಒಟ್ಟಿಗೆ ಇದ್ರು, ಒಂದೇ ಊರಲ್ಲಿ, ಒಂದೇ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಒಟ್ಟಿಗೆ ಊಟ, ಒಟ್ಟಿಗೆ ಆಟ, ಒಟ್ಟಿಗೆ ಪಾಠ, ಒಟ್ಟಿಗೆ ವಿಹಾರ. ಅವಾಗಲೇ ಭೀಮ ನನ್ನ ಕಂಟ್ರೋಲಿಗೆ ಬರಲಿಲ್ಲ. ಇನ್ನು ಈಗ ಬರ್ತಾನ. ಇವಾಗ ನನ್ನ ದುಷ್ಪುತ್ರೈಹಿ, ನನ್ನ ಕೆಟ್ಟ ಮಕ್ಕಳಿಂದ ಇಷ್ಟು ಸಂಕಟಕ್ಕೆ ಒಳಗಾದ ಸಂದರ್ಭದಲ್ಲಿ ಎಷ್ಟು ತೊಂದರೆ ಕೊಟ್ಟಿದ್ದ ನನ್ನ ಕೆಟ್ಟ ಮಕ್ಕಳು. ಈಗ ಬಂತು ನೋಡಿ ದುಷ್ಪುತ್ರರು. ಈ ನನ್ನ ಕೆಟ್ಟ ಮಕ್ಕಳು ಎಷ್ಟು ತೊಂದರೆಗಳನ್ನ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ನೀನು ಸಮಾಧಾನವಾಗಿರಪ್ಪ, ಸಿಟ್ಟು ಬಿಡು, ಕೋಪ ಬಿಡು ಅಂದ್ರೆ ಬಿಡ್ತಾನ ಭೀಮ? ಆದ್ದರಿಂದ ಅವನು ನಿಷ್ಠುರ ಭಾಷಿ, ನಿಷ್ಠುರ. ಇದ್ದದ್ದನ್ನಿದ್ದ ಹಾಗೆ ಹೇಳ್ತಾನೆ. ರೋಷಣ, ತುಂಬಾ ಕೋಪ. ಅವನು ಬೇರೆಯವರನ್ನ ಮುರಿದು ಹಾಕ್ಬಿಡ್ತಾನೆ. ಆದ್ರೆ ಅವನು ಬಾಗಿ ನಮಸ್ಕಾರ ಮಾಡೋದಿಲ್ಲ. ಅವನ ದೃಷ್ಟಿ ವಕ್ರ. ಎರಡು ಹುಬ್ಬುಗಳು ಯಾವಾಗಲೂ ಸೇರಿರುತ್ತೆ, ಕೂಡಿರುತ್ತೆ. ಎರಡು ಹುಬ್ಬುಗಳು ಅಂದ್ರೆ ಕೋಪಿಷ್ಠ ಅಂತ ಅರ್ಥ. ಸಿಟ್ಟು ಸಿಟ್ಟು ಸಿಟ್ಟು, ದುಷ್ಟರ ಮೇಲಿನ ಕೋಪ. ಅವನಿಗೆ ಶಾಂತಿ ಇದೆಯಾ? ಇಲ್ಲ. ಅವನು ಶೂರ, ಅಪ್ರತಿಬಲ. ಅವನಿಗೆ ಸಮಾನನಾದವರು ಯಾರೂ ಇಲ್ಲ, ಅಷ್ಟು ಬಲ ಅವನಿಗೆ. ಶುದ್ಧ ಬಿಳಿಯಾಗಿದ್ದಾನೆ. ಹೇಗಿದ್ದಾನೆ? ತಾಳೆಯ ಮರದಂತೆ ಅತ್ಯಂತ ಎತ್ತರವಾಗಿದ್ದಾನೆ. ಅರ್ಜುನನಿಗಿಂತಲೂ ಒಂದು ಗೇಣು ಎತ್ತರ ಇದ್ದಾನೆ. ಪ್ರಾದೇಶೇನ ಅಧಿಕ ಅರ್ಜುನ. ಒಂದು ಪ್ರಾದೇಶ, ಒಂದು ಗೇಣು. ಒಂದು ಗೇಣು ಅಂದ್ರೇನು? ಕೈಯನ್ನು ಮಡಿಚಿ ಹೆಬ್ಬೆರಳು ಮತ್ತು ನಮ್ಮ ತೋರು ಬೆರಳು ಎರಡನ್ನ ಮಾಡಿದಾಗ, ಉದ್ದ ಮಾಡಿದಾಗ ಎಷ್ಟು ಸ್ಪೇಸ್ ಬರುತ್ತೆ ಅಷ್ಟು ಎತ್ತರ. ಅದನ್ನು ಪ್ರಾದೇಶ ಅಂತ ಕರೀತಾರೆ. ಆ ಪ್ರಾದೇಶ ಮಾತ್ರದಲ್ಲಿ ಎತ್ತರ ಅರ್ಜುನನಿಗಿಂತ. ಎಷ್ಟು ಬೇಗ ಓಡ್ತಾನೆ ಅರ್ಜುನ. ಭೀಮ ಅಂದ್ರೆ ಕುದುರೆಗಳಿಗಿಂತ ಬೇಗ ಓಡ್ತಾನಂತೆ. ಎಷ್ಟು ಬಲ ಅಂದ್ರೆ ಆನೆಗಳನ್ನು ಬಲದಲ್ಲಿ ಮೀರಿಸಿ ಬಿಡ್ತಾನಂತೆ. ಅವ್ಯಕ್ತ ಜಲ್ಪಿ. ಅವನು ಆಡಿದ ಮಾತನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ವ್ಯಾಖ್ಯಾನವಿಲ್ಲದೆ ಅವನ ಮಾತು ಅರ್ಥ ಆಗಲ್ಲ. ಮಧ್ವಕ್ಷ. ಜೇನು, ಜೇನು ಯಾವ ಕಲರ್ನಲ್ಲಿದೆ, ಕಂದು ಬಣ್ಣ.
ಜೇನು ಯಾವ ಬಣ್ಣದಲ್ಲಿದೆ ಅವನ ಕಣ್ಣು ಆ ಬಣ್ಣದಲ್ಲಿದೆ. ಪಿಂಗಾಕ್ಷ ಅಂತ ಹನುಮಂತ ದೇವರಿಗೆ, ಮಧ್ವಾಕ್ಷ ಅಂತ ಹೇಳಿ ಭೀಮಸೇನ ದೇವರು. ಅಂತಹ ಬಲಶಾಲಿಯಾದವನು ಮಧ್ಯಮ ಪಾಂಡವ. ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ಅವನ್ ಕಣ್ಣು ಹೇಗಿದೆ, ಅವನ್ ರೂಪ ಹೇಗಿದೆ? ನಿನಗ್ ಕಣ್ಣಿಲ್ವಲ್ಲಪ್ಪ, ನಿನ್ ಕುರುಡ ಅಲ್ವೇನಯ್ಯ ಅಂದ್ರೆ ಅವನಂತ, ನನಗಿದೆಲ್ಲ ವೇದವ್ಯಾಸರು ಹೇಳಿದ್ದಾರಪ್ಪ. ವೇದವ್ಯಾಸರು ಹೇಳಿದ್ದನ್ನು ನಾನು ಅವತ್ತೇ ಕೇಳಿದ್ದೇನೆ. ನನಗೆಲ್ಲ ಹೇಳಿಬಿಟ್ಟಿದ್ದಾರೆ ವ್ಯಾಸರು ಇವನ ಬಗ್ಗೆ, ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಆದ್ದರಿಂದ ಅವನು ಭಯಂಕರ. ಕಬ್ಬಿಣದ ಗದೆಯಿಂದ ರಥ, ಆನೆ, ಕುದುರೆ, ಸೈನಿಕರು ಎಲ್ಲರನ್ನು ಹೊಡೆದಾಕೊಂಡ್ ಹಾಕ್ಬಿಡ್ತಾನೆ ಅವನು. ಎಷ್ಟು ಅವಮಾನ, ನಾವೆಷ್ಟು ಅವಮಾನ ಮಾಡಿದ್ದೇವೆ. ಸುಮ್ಮನೆ ಇದ್ದಾನೆ. ಅವನ ಗದೆಯ ಫೋರ್ಸ್ ಅನ್ನು ನನ್ನ ಮಕ್ಕಳು ಹ್ಯಾಕ್ ತಡ್ಕೊಳ್ತಾರೋ ಸಂಜಯ. ಭೀಮಸೇನನೆನ್ನುವ ಸಮುದ್ರವನ್ನ ನನ್ನ ಮಕ್ಕಳು ಹೇಗೆ ದಾಟೋದು? ಈ ಸಮುದ್ರಕ್ಕಾದ್ರೆ ದಾಟ್ಲಿಕ್ಕೆ ಅವಕಾಶ ಇದೆ. ಭೀಮನೆನ್ನುವ ಸಮುದ್ರವನ್ನ ದಾಟೋದು ಹೇಗೋ ಅಷ್ಟು ಸುಲಭ ಅಲ್ಲಪ್ಪ. ಭೀಮನೆನ್ನುವ ಸಮುದ್ರವನ್ನ ದಾಟ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಪಾರವಾದ ಸಾಗರ ಭೀಮಸಾಗರ. ದಾಟೋದು ಹೆಂಗ? ಅದನ್ನ ನನ್ನ ಮಕ್ಕಳು ದಾಟಬೇಕು ಅಂತ ಕಾಯ್ತಾ ಇದ್ದಾರೆ. ಹೆಂಗೆ? ಸಿಂಹದ ಜೊತೆಯಲ್ಲಿ ಮೃಗಗಳು ಯುದ್ಧ ಮಾಡಿ ಸಾಯುವಂತೆ ನನ್ನ ಮಕ್ಕಳು ಸಾಯ್ತಾರೆ. ನಾವು ಬಲಶಾಲಿಗಳು, ನಾವು ಪಂಡಿತರು, ದೊಡ್ಡವರ ಮಾತನ್ನು ನಾವು ಕೇಳಬಾರದು ಹಾಗೆಲ್ಲ ಅಂದ್ಕೊಂಡಿದ್ದಾರೆ. ಆದ್ರೆ ಜೇನನ್ನ ತರಬೇಕು ಅಂತ ಹೊರಟ ವ್ಯಕ್ತಿ ಮರವನ್ನ ಹತ್ತುತ್ತಾ 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 ಮರದ ತುದಿಗೆ ಹೋಗ್ತಾನೆ. ಆ ಮರ ಬಂಡೆಯ ತುದಿಯಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ. ಕೆಳಗೆ ಬಗ್ಗಿ ನೋಡ್ತಾನೆ. ಜೇನಿನ ಆಸೆಗೆ ಮರ ಹತ್ತಿದವನು ಪ್ರಪಾತವನ್ನ ನೋಡದೇ ಇರುವಂತೆ ರಾಜ್ಯ ಕಾಮುಕರಾದ ನನ್ನ ಮಕ್ಕಳು ಭೀಮನ ಬಲವನ್ನ ನೋಡ್ಲಿಲ್ಲ. ಕ್ರೋಶತೋ ಮೇನ ಶೃಣ್ವಂತಿ, ನಾನು ಕಿರ್ಚಾಡ್ತಾ ಇದ್ದೇನೆ, ನಾನು ಕಿರುಚಿ ಹೇಳ್ತೇನೆ, ಬೇಡ ಭೀಮನ ದ್ವೇಷ ಮಾಡಬೇಡಿ ಅಂತ. ಅವರು ಕೇಳ್ತಾ ಇಲ್ಲ. ಭೀಮನ ಗದೆ ಹೆಂಗೆ ತಡ್ಕೊಳ್ತಾರೆ ನನ್ನ ಮಕ್ಕಳು? ಅವನು ಗದೆಯನ್ನ ತಿರುಗಿಸಿ 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 ಆನೆಯ ತಲೆಗಳಿಗೆ ಹೊಡಿತಾನೆ. ನಾಲಿಗೆಯಿಂದ ತುಟಿಗಳನ್ನೆಲ್ಲ ಸವರಿಕೊಳ್ತಾನೆ. ಬಿಸಿಯಾದ ನಿಟ್ಟುಸಿರನ್ನ ಬಿಡುತ್ತಾ ಆನೆಗಳನ್ನ ಹೊಡಿತಾನೆ. ಆ ಆನೆಗಳು ಜೋರಾಗಿ ಶಬ್ದಗಳನ್ನ ಮಾಡಿ ಪ್ರಾಣ ಬಿಡುತ್ತೆ. ಆನೆಗಳನ್ನೇ ಮುರಿತಾನೆ, ರಥಗಳನ್ನೇ ಮುರಿದಾಕ್ತಾನೆ, ಕುದುರೆಗಳನ್ನ ಕೊಂದು ಹಾಕ್ಬಿಡ್ತಾನೆ. ಸೈನಿಕರು ಲೆಕ್ಕವೇ ಇಲ್ಲ. ಅಂತಹ ಭೀಮನನ್ನ ಕಂಟ್ರೋಲ್ ಮಾಡೋದು ಯಾರು? ಹೇಗೆ? ನನ್ನ ಮಕ್ಕಳು ಹೆಂಗ್ ತಡಿತಾರ ಅವನನ್ನ? ಇದೇ ಚಂಡ ವಿಕ್ರಮನು ಗದೆಗೊಂಡು ಭೂಮಂಡಲದೊಳ ಇದಿರಾಂತ ಖಳರನೆಲ್ಲ ಹಿಂಡಿ ಬಿಸುಟುವ ವೃಕೋದರನ ಪ್ರತಾಪವನು ಕಂಡು ನಿಲ್ಲುವರ್ಯಾರು ಮೂಜಗದೊಳು ಅಂತ ಹೇಳಿ ಶ್ರೀಪಾದರಾಜರ ಮಧ್ವನಾಮದ ವಾಕ್ಯಕ್ಕೆ ಮೂಲ ಇದೆ. ಯಾರಿದ್ದಾರೆ? ಯಾರಿಲ್ಲ. ಕೈಯಲ್ಲಿ ಗದೆಯನ್ನ ಹಿಡ್ಕೊಂಡು ನೃತ್ಯನ್ನಿವ ಕುಣಿತಾ ಇದ್ದಾನೇನೋ ಅನ್ನುವಂತೆ ಕಾಣ್ತಾನಂತೆ ಭೀಮ. ಹೆಂಗಿದೆ ನೋಡಿ, ಕೈಯಲ್ಲೇ ಗದೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನಂತೆ ಭೀಮ. ಏನ್ ಮಾಡೋದು? ರಥ, ಸಾರಥಿ, ಕುದುರೆ, ಧ್ವಜ ಇದೆಲ್ಲದರಿಂದ ಕೂಡಿದ ರಥವನ್ನ ಪುಡಿ ಪುಡಿ ಮಾಡಿ ಹಾಕ್ಬಿಡ್ತಾನೆ. ಕುದುರೆ ಮೇಲೆ ಬಂದ್ರೆ ಕುದುರೆನೂ ಇಲ್ಲ, ಕುದುರೆ ಮೇಲೆ ಬರೋನೂ ಇಲ್ಲ. ಆನೆ ಮೇಲೆ ಬಂದ್ರೆ ಎರಡೂ ಇಲ್ಲ. ರಥದ ಮೇಲೆ ಬಂದ್ರೆ ಅವರಿಲ್ಲ. ಸೈನಿಕರಾಗಿ ಬಂದ್ರೆ ಅವರೂ ಇಲ್ಲ. ಗಂಗಾ ನದಿಯ ಪ್ರವಾಹ, ಮಳೆಗಾಲದಲ್ಲಿ ಬರುವ ಗಂಗಾ ಪ್ರವಾಹ, ಅದರ ತೀರದಲ್ಲಿ ಬೆಳೆದಿರುವಂತಹ ಅನೇಕ ಮರಗಳನ್ನ ಮುರಿದಾಕುವಂತೆ ಭೀಮನ ಬಲ ಪ್ರವಾಹ ನನ್ನ ಮಕ್ಕಳನ್ನೆಲ್ಲ ನಾಶ ಮಾಡುತ್ತೆ. ಇದು ಖಂಡಿತ.
ಯಾವ ರಾಜರು ಬದುಕಲ್ಲ, ನನ್ನ ಮಕ್ಕಳು ಬದುಕಲ್ಲ, ಅವರ ಸೇವಕರು ಬದುಕಲ್ಲ, ಯಾವ ಸೈನಿಕರು ಬದುಕಲ್ಲ. ಎಂತ ಜರಾಸಂಧನಯ್ಯ! ಇಡೀ ಭೂಮಿ ಯಾವ ಜರಾಸಂಧನ ವಶದಲ್ಲಿತ್ತೋ ಅಂತಹ ಜರಾಸಂಧನನ್ನ ಆಯುಧವಿಲ್ಲದೆ ಹೊಡೆದು ಬಿಸಾಕಿದ್ದ. ಎಲ್ಲರನ್ನ ಕಂಟ್ರೋಲ್ಗೆ ಮಾಡ್ಕೊಂಡಿದ್ದ ಜರಾಸಂಧ ಒಬ್ಬ. ಭೀಷ್ಮಾಚಾರ್ಯರ ನೀತಿಯಿಂದ ಕೌರವರು ಜರಾಸಂಧನ ವಶರಾಗಿರ್ಲಿಲ್ಲ. ಕೃಷ್ಣನ ನೀತಿಯಿಂದ ಅಂಧಕ ವೃಷ್ಣಿಗಳು ಜರಾಸಂಧನ ವಶರಾಗಿರ್ಲಿಲ್ಲ. ಇದು ದೈವೇಚ್ಛೆ. ಮಿಕ್ಕ ಎಲ್ಲ ಪ್ರಪಂಚವನ್ನ ವಶ ಮಾಡ್ಕೊಂಡಿದ್ದವನ್ ಜರಾಸಂಧ. ಅವನನ್ನ ಹೊಡೆದಾಕ್ಬಿಟ್ಟ ಅಂತಂದ್ರೆ ವಾಸುದೇವ ಸಹಾಯೇನ, ಕೃಷ್ಣದೇವರ ಅನುಗ್ರಹದಿಂದ ಜರಾಸಂಧನನ್ನ ಮುಗಿಸಿಬಿಟ್ಟ ಅಂದ್ರೆ ಅಂತಹ ಭೀಮನ ಬಲ. ಅದ್ರ ಬಗ್ಗೆ ನಾವಿನ್ನೇನು ಮಾತಾಡೋದೀಗ? ಏನು ತಾನೇ ಮಾತಾಡ್ಲಿಕ್ಕೆ ಆಗತ್ತೆ ಭೀಮಸೇನನ ಬಲದ ಬಗ್ಗೆ? ಮಾತಿಲ್ಲ. ದೀರ್ಘಕಾಲೇನ ಸಂಸಿದ್ಧಂ ವಿಷಮಾಶಿ ವಿಶೋ ಯಥಾ ಸಮೋಕ್ಷತಿ ರಣೇ ತೇಜೋ ಮಮ ಪುತ್ರೇಶು ಸಂಜಯ ಮಹೇಂದ್ರೈವ ವಜ್ರೇಣ ದಾನವಾನ್ ದೇವ ಸತ್ತಮಃ ಭೀಮಸೇನೋ ಗದಾಪಾಣಿಃ ಸೂದಯಿಷ್ಯತಿ ಮೇ ಸುತಾನ್ ಅಭಿಷಹ್ಯ ಮನಾವಾರ್ಯಂ ತೀವ್ರ ವೇಗ ಪರಾಕ್ರಮಂ ಪಶ್ಯಾಮಿ ವಾತಿ ತಾಮ್ರಾಕ್ಷಮಾಪತಂತಂ ವೃಕೋದರಂ ಅಗಾಧಸ್ಯಾಪ್ಯಧನುಷೋ ವಿರಥಸ್ಯ ವಿಮಾರ್ಮಣಃ ಬಾಹುಭ್ಯಾಂ ಯುದ್ಧಮಾನಸ್ಯ ಕಸ್ತಿಷ್ಠೇದಗ್ರತಃ ಪುಮಾನ್ ಭೀಷ್ಮೋ ದ್ರೋಣಶ್ಚ ವಿಪ್ರೋಯಂ ಕೃಪಶ್ಚಾರದ್ವತಸ್ತಥಾ ಜಾನಂತ್ಯೇತೆ ಯಥೈವಾಹಂ ವೀರ್ಯಜ್ಞಾನಸ್ಯ ಧೀಮತಃ ಆರ್ಯವೃತ್ತಂತು ಜಾನಂತಃ ಸಂರಂಗಾ ಸಂಸಂಗರಾಂತಂ ವಿಧಿತ್ಸವಃ ಸೇನಾಮುಖೇಷು ಸ್ಥಾಸ್ಯಂತಿ ಮಾಮಕಾನಾಂ ನರಋಷಭಾಃ ಬಲೀಯಸ್ತು ಭವೇದ್ದಿಷ್ಟಂ ಪುರುಷಸ್ಯ ವಿಶೇಷತಃ ಪಶ್ಯನ್ನಪಿ ಜಯಂ ತೇಷಾನ್ನ ನಿಯಚ್ಛಾಮಿ ಯತ್ಸುತಾನ್ ಅಭಿಷಕ್ಯಂ ಮಹೇಶ್ವಾಸಾ ಮಾರ್ಗಮೈಂದ್ರಂ ಸಮಾಸ್ಥಿತಾಃ ತ್ಯಕ್ಷಂತಿ ತು ಮೂಲೆ ಪ್ರಾಣಾನ್ ರಕ್ಷन्तಃ ಪಾರ್ಥಿವಂ ಯಶಃ ಯಥೈಷಾಂ ಮಾಮಕಸ್ತಾತ ತಥೈಷಾಂ ಪಾಂಡವಾ ಅಪಿ ಪೌತ್ರಾ ಭೀಷ್ಮಸ್ಯ ಶಿಷ್ಯಾಶ್ಚ ದ್ರೋಣಸ್ಯ ಚ ಕೃಪಸ್ಯ ಚ ಯಸ್ತ್ವಸ್ಮಾದಾಶ್ರಯಾತ್ ಕಿಂಚಿತ್ ದತ್ತಮಿಚ್ಛಂತಿ ಸಂಜಯ ತಸ್ಯಾಪಚಿತಿಮಾರ್ಯತ್ವಾತ್ ಕರ್ತಾರಃ ಸ್ಥವಿರಾಸ್ತ್ರಯಃ ಆದದಾನಸ್ಯ ಶಸ್ತ್ರಂ ಹಿ ಕ್ಷತ್ರಧರ್ಮಂ ಪರೀಪ್ಸತಃ ನಿಧನಂ ಕ್ಷತ್ರಿಯಸ್ಯಾಜೋ ವರಮೇವಾಹುರುತ್ತಮಂ ಸ ವೈ ಶೋಚಾಮಿ ಸರ್ವಾನ್ ವೈ ಯೇ ಯುಯುತ್ಸಂತಿ ಪಾಂಡವೈಃ ವಿಕೃಷ್ಟಂ ವಿದುರೇಣಾದೌ ತದೇತದ್ಭಯಮಾಗತಂ. ಅವರಂತಾನೆ ಸರ್ಪ, ಹಾವು ಏನಿದೆ, ಆ ಹಾವು ವಿಷವನ್ನ ಒಂದೇ ಸಲಿ ಹೊರಗಡೆ ಹಾಕೋದಿಲ್ಲ. ತುಂಬಾ ಟೈಮ್ ಅದನ್ನ ಕಲೆಕ್ಟ್ ಮಾಡಿ ಸರಿಯಾದ ಟೈಮ್ ನೋಡ್ಕೊಂಡು ಹೊರಗಡೆ ಉಗುಳುತ್ತೆ ವಿಷ. ಹಾಗೆ ಭೀಮ ನನ್ನ ಮಕ್ಕಳ ಮೇಲೆ ಕೋಪವೆನ್ನುವ ವಿಷವನ್ನ ಕಾರಿ ಬಿಡ್ತಾನೆ. ಇಂದ್ರ ವಜ್ರದಿಂದ ದೈತ್ಯರನ್ನ ಸಂಹಾರ ಮಾಡಿದಂತ ಇವನು ಗದೆಯಿಂದ ನನ್ನ ಮಕ್ಕಳನ್ನು ಸಾಯಿಸ್ತಾನೆ. ತಡಿಲಿಕ್ಕಾಗೋದಿಲ್ಲ, ಹಾಗಂತ ಬಿಡ್ಲಿಕ್ಕೂ ಆಗೋದಿಲ್ಲ. ಅವನ ವೇಗ, ಅವನ ಪರಾಕ್ರಮ ಏನು ಅಂತ ವರ್ಣನೆ ಮಾಡೋಣ? ಗದೆ ಇಲ್ಲ, ಧನುಸ್ಸಿಲ್ಲ, ರಥ ಇಲ್ಲ, ಹೋಕೊಳ್ಳಿ ಅದೇ ಕವಚ ಹಾಕೊಂಡಿಲ್ಲ. ಅದ್ಯಾವುದೂ ಇಲ್ಲದೆ ಯುದ್ಧದಲ್ಲಿ ಕೇವಲ ಬಾಹುಗಳಿಂದ ಎಲ್ಲರನ್ನ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳ ಭೀಮನ ಎದುರಿಗೆ ನಿಲ್ಲೋರು ಯಾರು? ಭೀಷ್ಮ, ದ್ರೋಣ, ಬ್ರಾಹ್ಮಣರ ಅಂದ್ರೆ ಭೀಷ್ಮರು, ಬ್ರಾಹ್ಮಣರಾಗಿರ್ತಕ್ಕ ದ್ರೋಣ, ಕೃಪಾ, ಇವರೆಲ್ಲರಿಗೂ ಗೊತ್ತು ಭೀಮನ ಪರಾಕ್ರಮ, ನನಗೊಬ್ಬನಿಗೆ ಅಲ್ಲ. ಪಾಪ ನಮಗೋಸ್ಕರ ಯುದ್ಧ ಮಾಡಬೇಕು ಅಂತ ನಮ್ಮ ಪಾರ್ಟಿಗೆ ಬರ್ತಾರೆ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಇವರೆಲ್ಲ ಪಾಪ ಫೋರ್ ಫ್ರಂಟ್ ಅಲ್ಲಿ ನಿಂತ್ಕೊಂತಾರೆ ಇವರೆಲ್ಲ ಯುದ್ಧ ಭೂಮಿಯಲ್ಲಿ. ಏನ್ ಮಾಡ್ತೀಯ? ವಿಧಿಯನ್ನ ದಾಟುವವರು ಯಾರೂ ಇಲ್ಲ. ಎಂತ ಮಾತುಗಳು ಹೇಳ್ತಾರೆ ನೋಡಿ. ನನಗೆ ಗೊತ್ತಾಗ್ತಾ ಇದೆ, ನನ್ನ ಮಕ್ಕಳು ಸೋಲ್ತಾರೆ, ಪಾಂಡವರು ಗೆಲ್ತಾರೆ. ನನ್ನ ಕಣ್ಣಿಗೆ ಕಾಣ್ತಾ ಇದೆ, ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಮಕ್ಕಳು ಸಾಯ್ತಾರೆ ಅಂತ ಗೊತ್ತಿದ್ದು
ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ ನನ್ನ ಕೈಲಿ, ಏನ್ ಮಾಡೋದು? ಭೀಷ್ಮ, ದ್ರೋಣ, ಕೃಪಾ ಇವರೆಲ್ಲ ನನ್ನ ಮಕ್ಕಳನ್ನ ಕಾಪಾಡಬೇಕು ಅಂತ ಯುದ್ಧದಲ್ಲಿ ದೇಹತ್ಯಾಗ ಮಾಡ್ತಾರೆ, ಅವರ ಪ್ರಾಣಗಳನ್ನ ಬಿಡ್ತಾರೆ. ಎಂಥ ಮಾತು ನೋಡಿ, ಯುದ್ಧ ಆರಂಭನೇ ಆಗಿಲ್ಲ, ಸಾಯ್ತಾರೆ ನಮ್ಮವರು ಅಂತ ಹೇಳ್ತಾ ಇದ್ದ ಧೃತರಾಷ್ಟ್ರ. ಪಾಪ ಇವ್ರಿಗೆಲ್ಲ ನನ್ ಮಕ್ಳು ಹೇಗೋ ಪಾಂಡವರು ಹಾಗೆ. ಭೀಷ್ಮಾಚಾರ್ಯರಿಗೆ ಇವರೆಲ್ಲ ಮೊಮ್ಮಕ್ಕಳು, ನನ್ನ ಮಕ್ಕಳು ಹೇಗೋ ಪಾಂಡವರು ಮೊಮ್ಮಕ್ಕಳೇ. ದ್ರೋಣಾಚಾರ್ಯರಿಗೆ ಕೃಪಾಚಾರ್ಯರಿಗೆ ನನ್ನ ಮಕ್ಕಳು ಹೇಗೆ ಶಿಷ್ಯರೋ ಪಾಂಡವರು ಶಿಷ್ಯರೇ. ಆದ್ದರಿಂದ ಅವರು ನಮ್ಮ ಆಶ್ರಯದಲ್ಲಿದ್ದಾರೆ, ನಮ್ಮಿಂದ ಉಪಕಾರ ಪಡೆದಿದ್ದಾರೆ, ಆದ್ದರಿಂದ ನಮಗೆ ಪ್ರತ್ಯುಪಕಾರ ಮಾಡ್ಲಿಕ್ಕಿದ್ದಾರೆ ನಮ್ಮ ಪಾರ್ಟಿಲ್ ಅಷ್ಟೇ. ಯುದ್ಧದಲ್ಲಿ ಯಾವ ಕ್ಷತ್ರಿಯ ಸತ್ರೆ ಆ ಸಾವನ್ನ ಶ್ರೇಷ್ಠವಾದ ಮರಣ ಅಂತ ಹೇಳ್ತಾರೆ. ನಮ್ಮವರೆಲ್ಲ ಪಾಂಡವರ ಆಪೋಸಿಟ್ ಆಗಿ ಯುದ್ಧ ಮಾಡಿ ಸತ್ತೋಗ್ತಾರೆ, ಅವರೆಲ್ಲ ಸಾಯ್ತಾರೆ. ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ನಮ್ಮವರೆಲ್ಲ ಖಂಡಿತವಾಗ್ಲು ಸಾಯ್ತಾರೆ, ಸಾಯ್ತಾರೆ, ಸತ್ತೇ ಹೋಗ್ತಾರೆ. ವಿದುರ ಬಡ್ಕೊಂಡ ಇದನ್ನ, ಇವತ್ತಿಂದ ಅಲ್ಲ ಅವತ್ತೇ ವಿದುರ ಬಾಯಿ ಬಡ್ಕೊಂಡ, ಬೇಡ ಅಣ್ಣ ದೊಡ್ಡ ಭಯ ಬರುತ್ತೆ, ಇವತ್ತು ನಗತಾ ಇದ್ದೀರಾ ನೀವೆಲ್ಲ, ನಾಳೆ ದೊಡ್ಡ ಭಯ ಪ್ರಾಪ್ತಿ ಆಗತ್ತೆ ಅಂತ ವಿದುರ ಅವತ್ತೇ ಕಿರಿಚ್ಕೊಂಡು ಹೇಳಿದ್ದ. ನಾನು ಕೇಳಲಿಲ್ಲ. ವಿದುರ ಹೇಳಿದ ಭಯದ ಕಾಲ ಇವತ್ತು ಬಂದಿದೆ. ನತು ಮನ್ಯೇ ವಿಘಾತಾಯ ಜ್ಞಾನಂ ದುಃಖಸ್ಯ ಸಂಜಯ ಭವತ್ಯತಿ ಬಲಂ ಚೇತತ್ ಜ್ಞಾನಸ್ಯಾಪ್ಯುಪಘಾತಕಂ ಋಷಯೋ ಹ್ಯಪಿ ನಿರ್ಮುಕ್ತಾಃ ಪಶ್ಯಂತೋ ಲೋಕಸಂಗ್ರಹಾತ್ ಸುಖೇ ಭವಂತಿ ಸುಖಿನಃ ತಥಾ ದುಃಖೇನ ದುಃಖಿತಾಃ ಕಿಂ ಪುನರ್ಮೋಹಮಾಸಕ್ತಃ ತತ್ರ ತತ್ರ ಸಹಸ್ರಧಾ ಪುತ್ರೇಷು ರಾಜ್ಯದಾರೇಷು ಪೌತ್ರೇಷ್ವಪಿ ಚ ಬಂಧುಷು ಸಂಶಯೇತು ಮಹತ್ಯಸ್ಮಿನ್ ಕಿನ್ನು ಮೇ ಕ್ಷೇಮಮುತ್ತಮಂ ವಿನಾಶಂ ಹ್ಯೇವ ಪಶ್ಯಾಮಿ ಕುರುಣಾಂ ಅನುಚಿಂತಯನ್ ದ್ಯೂತ ಪ್ರಮುಖಮಾಭಾತಿ ಕುರುಣಾಂ ವ್ಯಸನಂ ಮಹತ್ ಮಂದೇ ನೈಶ್ವರ್ಯ ಕಾಮೇನ ಲೋಭಾತ್ ಪಾಪಮಿದಂ ಕೃತಂ ಮನ್ಯೇ ಪರ್ಯಾಯ ಧರ್ಮೋಯಂ ಕಾಲಸ್ಯಾತ್ಯಂತಗಾಮಿನಃ ಚಕ್ರೇ ಪ್ರತಿರಿವಾಸಕ್ತೋ ನಾಸ್ಯ ಶಕ್ಯಂ ಪಲಾಯಿತುಂ ಕಿನ್ನು ಕುರ್ಯಾಂ ಕಥಂ ಕುರ್ಯಾಂ ಕ್ವನು ಗಚ್ಛಾಮಿ ಸಂಜಯ ಏತೇ ನಶ್ಯಂತಿ ಕುರವೋ ಮಂದಾಃ ಕ್ರೋಧವಶಂಗತಾಃ ಅವಶೋಹಂ ತದಾ ತಾತ ಪುತ್ರಾಣಾನ್ ನಿಹತೆ ಶತೆ ಶ್ರೋಷ್ಯಾಮಿ ನಿನದಂ ಸ್ತ್ರೀಣಾಂ ಕಥಂ ಮಾಂ ಮರಣಂ ಸ್ಪೃಶೇತ್ ಯದಾ ನಿಧಾಗೆ ಜ್ವಲನಃ ಸಮಿದ್ಧೋ ದಹೇತ್ ಕಕ್ಷಂ ವಾಯುನಾ ಚೋದ್ಯಮಾನಃ ಗದಾ ಹಸ್ತಃ ಪಾಂಡವೋ ವೈ ತಥೈವ ಹಂತಾ ಮದೀಯಾನ್ ಸಹಿತೋರ್ಜುನೇನ. ಹೌದು, ಅದು ಖಂಡಿತ. ಸಂಜಯ, ಜ್ಞಾನ ಅನ್ನೋದು ದುಃಖವನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ನಾನು ಒಪ್ಪಲ್ಲ ಅದನ್ನ. ತತ್ವಜ್ಞಾನ ಬಂದು ಬಿಟ್ರೆ, ಶಾಸ್ತ್ರದ ಜ್ಞಾನವನ್ನ ಪಡೆದು ಬಿಟ್ರೆ ದುಃಖ ನಾಶ ಆಗುತ್ತೆ ಅಂತಾರೆ. ಖಂಡಿತ ಇಲ್ಲ, ದುಃಖ ಜ್ಞಾನವನ್ನೇ ನಾಶ ಮಾಡಿಬಿಡುತ್ತೆ ಬೇಕಾದ್ರೆ. ಎಂತ ಮಾತು ನೋಡಿ ಇಲ್ಲಿ. ದುಃಖವೇ ಪ್ರಬಲ, ಅತಿಬಲ ದುಃಖ. ಯಾಕೆ? ಜ್ಞಾನವನ್ನ ನಾಶ ಮಾಡುವ ಮಹಾಸಮರ್ಥ ದುಃಖ. ಋಷಿಗಳು ಅಷ್ಟೇಪ್ಪ, ರಾಗ ದ್ವೇಷ ಇದೆಲ್ಲದರಿಂದ ದೂರರಾದಂತ ಋಷಿ ಮುನಿಗಳು ಸುಖ ದುಃಖ ಎಲ್ಲ ಅನುಭವಿಸ್ತಾರೆ. ಸುಖ ಪಡುವಾಗ ಸುಖ, ದುಃಖ ಪಡುವಾಗ ದುಃಖ ಎಲ್ಲ ಅನುಭವಿಸಿದ್ದಾರಪ್ಪ. ಹೀಗಿರುವಾಗ ಮಕ್ಕಳಲ್ಲಿ, ರಾಜ್ಯದಲ್ಲಿ, ಹೆಂಡತಿಯರಲ್ಲಿ, ಸಂಬಂಧಿಕರಲ್ಲಿ, ಮೊಮ್ಮಕ್ಕಳಲ್ಲಿ ಸಾವಿರಾರು ಮಾರ್ಗಗಳಲ್ಲಿ ಮೋಹವನ್ನ ಇಟ್ಟಿರುವಂತಹ ನಾನೇನು ರಾಗದ್ವೇಷಗಳನ್ನ ಬಿಟ್ಟ ಋಷಿ ಮುನಿಗಳೇ ಹಾಗಿದ್ರು ಅಂದ್ಮೇಲೆ ನಾನ್ ಯಾವ ಲೆಕ್ಕ? ಆದ್ದರಿಂದ ಏನು ಮಾಡ್ಬೇಕಿವಾಗ ಅಂದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ರೆ ಒಳ್ಳೇದಾಗುತ್ತೆ? ಎಷ್ಟು ಯೋಚನೆ ಮಾಡಿದ್ರು ನನ್ನ ಕಣ್ಣಿಗೆ ಕಾಣ್ತಿರೋದೇನು ಅಂದ್ರೆ ನನ್ನ ಮಕ್ಕಳ ವಿನಾಶ. ಈ ದೊಡ್ಡ ಆಪತ್ತು
ಅವತ್ತು ದ್ಯೂತ ಆಡಿದ್ರಲ್ಲ, ಆ ದ್ಯೂತದಿಂದ ಬಂದು ಕೂತಿದೆ. ಬೇರೆಯವರ ಐಶ್ವರ್ಯ ನನಗೆ ಬರಬೇಕು ಅನ್ನುವ ದುಷ್ಟ ಆಸೆಯಿಂದ ನನ್ನ ಮಗ ಮಂದೇನ ಅತ್ಯಂತ ಮಂದನಾದ ನನ್ನ ಮಗನ ಲೋಭ ಇಷ್ಟು ಮಾಡಿಸ್ತು. ಏನ್ ಮಾಡ್ಬೇಕು? ಕಾಲ ಬೇಗ ಹೋಗ್ತಾ ಇದೆ, ಹೆಂಗೆ ಬಿಡಿಸ್ಕೊಂಡು ಓಡೋದು? ಏನ್ ಮಾಡ್ಲಿ? ಕಿನ್ನು ಕುರಿಯಾಮ್ ಪಾಪ ಏನ್ ಮಾಡ್ತಾನೆ ನೋಡಿ ಸಂಜಯ, ನಾನು ಏನ್ ಮಾಡ್ಲಿ? ಕಥಂ ಕುರಿಯಾಮ್, ಹೇಗ್ ಮಾಡ್ಲಿ? ಕೊನಗೊಚ್ಚಾಮಿ, ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ನಾಶ ಹೊಂತಾರಲ್ಲಪ್ಪ, ಸಾಯ್ತಾರೆ ಅಂತ ಗೊತ್ತಿದೆ, ಯಾರಿಂದ ಸಾಯ್ತಾರೆ ಅಂತ ಗೊತ್ತಿದೆ, ಬಟ್ ನನ್ನ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಅಳ್ತಾನೆ ನೋಡಿ, ಅಳ್ತಾನೆ. ನನ್ನ ಮಕ್ಕಳೆಲ್ಲ ಸತ್ತೋದ್ರೆ ನಾನು ಏನ್ ನನ್ನ ಕಥೆ ಏನು? ಸೊಸೆಯರೆಲ್ಲ ಅಳ್ತಾರೆ ಜೋರಾಗಿ, ಅದನ್ನ ಕೇಳಿಸ್ಕೊಂಡ್ ನಾನ್ ಬದುಕಿರ್ಲ? ನಾನ್ ಹೆಂಗ್ ಸಾಯ್ತೀನಿ? ಸಾಯ್ಬೇಕಲ್ವಾ ನಾನು? ನನ್ ಕೆಲ ಆಗ್ತಿಲ್ಲ. ಸುಡುವ ಬೇಸಿಗೆಯ ಕಾಲದಲ್ಲಿ ಅಗ್ನಿ ಇಡೀ ಕಾಡನ್ನ ಸುಡುವಂತೆ ಅರ್ಜುನನ ಜೊತೆಯಲ್ಲಿ ಭೀಮ ನನ್ನ ಇಡೀ ವಂಶವನ್ನ ನಿರ್ವಂಶ ಮಾಡಿಬಿಡ್ತಾನೆ, ಎಲ್ಲರನ್ನ ಕೊಂದು ಹಾಕ್ಬಿಡ್ತಾನೆ. ಏನ್ ಮಾಡ್ಲೋ ಸಂಜಯ? ಒಬ್ಬ ಭೀಮ ಕೋಟಿ 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 ವ್ಯಕ್ತಿಗಳಿಗೆ ಸಮಾನನಾದ, ನನಗೇನ್ ಮಾಡ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ದುರ್ಯೋಧನನ ಪಾಪ ಕರ್ಮವನ್ನು ನೆನೆಸಿಕೊಂಡು ಸಂಕಟ ಅಳ್ತಾನೆ ಧೃತರಾಷ್ಟ್ರ. ಏನು ಮಾಡೋದು? ಅವಶ್ಯಂ ಅನುಭೋಕ್ತವ್ಯಂ, ಮಾಡಿದ್ದನ್ನ ಅನುಭವಿಸ್ಲೇಬೇಕು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಅರ್ಜುನಾದಿಗಳ ಬಲವನ್ನ ನೆನಪಿಸ್ಕೊಂಡು ಅಳ್ತಾನೆ. ಆ ಎಲ್ಲ ಅಳುವ ಭಾಗವನ್ನ, ದುಷ್ಟರು ಅಳೋದನ್ನ ಕೇಳೋದು ಆನಂದ, ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ತ್ರಿಪಂಚಾಶೋಧ್ಯಾಯ ವ್ಯಾಸಾಭಿಗಮನ ಪರ್ವಣಿ ಷಷ್ಠೋಧ್ಯಾಯ. ಧೃತರಾಷ್ಟ್ರನ ವಿಲಾಪದೊಂದಿಗೆ ಶ್ರೀಮದ್ ವೇದವ್ಯಾಸರು ರಚನೆ ಮಾಡಿದ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 53ನೇ ಅಧ್ಯಾಯ, ವ್ಯಾಸಾಭಿಗಮನ ಪರ್ವದಲ್ಲಿ 6ನೇ ಅಧ್ಯಾಯ ಮುಗಿಯತ್ತೆ. ಜೊತೆಗೆ ಇವತ್ತಿನ ಪಾಠವೂ ಮುಗಿಯುತ್ತೆ. ಇನ್ನೆಲ್ಲ ಉಳಿದ ಭಾಗವನ್ನ ಮತ್ತೆ ನಾಳೆಯಿಂದ ಮುಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ನೋಡಿ, ಇಷ್ಟು ವರ್ಷ ಕಾಲವನ್ನ ನೋಡ್ಕೊಂಡು ನಾವು ಬದಲಾಗಬೇಕು ಅನ್ನೋದಕ್ಕೆ ನಿರಾತಂಕವಾಗಿ ಸ್ಕೈಪ್ ಮಾಧ್ಯಮದಲ್ಲಿ ನಾವು ಪಾಠ ಮಾಡ್ತಾ ಇದ್ವಿ. ಇವತ್ತು ಯಾವುದೋ ಒಂದು ಹೊಸ ಆಪ್ ಟೆಲಿಗ್ರಾಮ್ ಅನ್ನೋದ್ರ ಮೂಲಕ ಇದು ಎಷ್ಟು ದಿನ ನಡೆಯುತ್ತೋ, ಇನ್ನು ಮುಂದೆ ಯಾವ್ದು ಹುಟ್ಕೊಳ್ಳುತ್ತೆ, ಆ ಮುಂದೆ ಹುಟ್ಕೊಳ್ಳೋವರೆಗೂ ಇದನ್ನ ಆಧಾರವನ್ನಾಗಿ ಮಾಡಿಕೊಂಡು ಈ ಟೆಲಿಗ್ರಾಮ್ ಮಾಧ್ಯಮದಲ್ಲಿ ಮಹಾಭಾರತ ಚಿಂತನೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಇದು ಹೊಸದು, ನಾನು ಈ ಮಾಧ್ಯಮದಲ್ಲಿ ಪಾಠ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹೇಗಿತ್ತು ಅಂತ ಗೊತ್ತಿಲ್ಲ ಅನುಭವ. ಆ ಸ್ಕೈಪ್ ಅಷ್ಟೇ ಸ್ಪಷ್ಟವಾಗಿ ಕೇಳುತ್ತಾ ಅಥವಾ ಇನ್ನೂ ಉತ್ತಮವಾಗಿದೆಯಾ ಕೇಳಲಿಕ್ಕೆ ನನಗೇನು ಗೊತ್ತಿಲ್ಲ. ಅದು ನಿಮ್ಮ ಒಂದು ಏನು ಒಪಿನಿಯನ್ನು ಅದು ಹೇಗಿದೆ ಅಂತ ನೋಡಿ ಇನ್ಯಾವುದಾದ್ರೂ